श्रीगुरुभ्यो नमः। श्रीमदानन्दतीर्थ भगवत्पादाचार्यगुरुभ्यो नमः। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। सत्यज्ञानसुखस्वरूपममलं क्षीराब्धिमध्यस्थलम् योगारूढमतिप्रसन्नवदनं भूषासहस्रोज्ज्वलम् त्र्यक्षं चक्रपिनाकसाभयवरान् बिभ्राणमर्कच्छवीं छत्रीभूतफणीन्द्रबिन्दुधवलं लक्ष्मीनृसिंहं भजे। निर्मत्योग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन् मन्थानमन्नेन च रम्यं तामदतन्महेशरजतग्रामश्रियोऽलङ्कृतिः करमन्दीश्वरभक्तिबन्धनवशः प्रीतोऽस्तु कृष्णप्रभुः। रामाय रामभद्राय रामचन्द्राय वेदसे रघुनाथाय नाथाय सीतायापतये नमः। श्रीशाङ्घ्रिभक्तिं हरिदासदास्यं प्रपन्नमन्त्रार्थदृढैकनिष्ठां गुरोस्मृतिं निर्मलबोधबुद्धिं प्रदेहि मातः परमं पदं श्रीः धर्मविज्ञानवैराग्यपरमैश्वर्यशालिनः श्रीमदानन्दतीर्थभगवत्पादान् वन्दे निरन्तरम्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वदेवैः। वामदेव विरिञ्चितनय उमामनोहरमुग्रदूर्जटि सामजाजिनवसनभूषणसुमनसोत्तंसान् कामहर कैलासमन्दिरसोमसूर्याननविलोचन कामितप्रदकरुणिसमगे सदा सुमङ्गलमाम्। उमावैवात्समुत्तिष्ठा मनोरुद्रपुलारतः तदेतन्मिथुनं ज्ञात्वा न दाम्पत्याद्विहीयते। श्रीमतो राघवेन्द्रस्य नमामि पदपङ्कजे कामिताशेषकल्याणललनाकल्पपादपौ आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। न तत्पश्यामि यत्तुभ्यं दद्याशीः काकवोचितान् इत्युक्ते मात्रवात्सल्यात् शैलेन्द्रमहिषीतराम्। ಶ್ರೀಗುರುಭ್ಯೋ ನಮಃ. ಸ್ಕಂದಪುರಾಣದಲ್ಲಿ ಬರುವ ಇಂದ್ರದೇವರು ಹಾಗೂ ನಾರದರ ಸಂವಾದದಲ್ಲಿ ಪಾರ್ವತಿ ಪರಮೇಶ್ವರರ ಒಂದು ವಿವಾಹದ ಕಥೆ ಗಿರಿಜಾ ಕಲ್ಯಾಣ. ಕಾರ್ತಿಕ ಮಾಸದ ಈ ಪರ್ವಕಾಲದಲ್ಲಿ ಶ್ರವಣ ಮಾಡ್ತಾ ಇದ್ದೇವೆ. ಪರಮಾತ್ಮ ಅನೇಕ ಅವತಾರಗಳಲ್ಲಿ ಲಕ್ಷ್ಮೀದೇವಿಯನ್ನ ವಿವಾಹ ಮಾಡಿಕೊಳ್ಳುತ್ತಾರೆ. ದೇವರು ಶ್ರೀರಾಮನಾಗಿ ಭೂಮಿಗೆ ಬಂದಾಗ ಲಕ್ಷ್ಮೀದೇವಿ ಸೀತಾದೇವಿಯಾಗಿ ಬಂದಿದ್ದಾಳೆ. ಅದೇ ಪರಮಾತ್ಮ ವೃಷಭ ರೂಪದಿಂದ ಭೂಮಿಗೆ ಬಂದ
ಅವನೇ ಕೃಷ್ಣನಾದಾಗ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ನೀಲಾಭದ್ರ, ಕಾಲಿಂದಿ, ಮಿತ್ರವಿಂದ, ಲಕ್ಷಣ ಅನ್ನುವ ರೂಪದಿಂದ ಬಂದಿದ್ದಾಳೆ. ಯಾವ ಯಾವ ರೂಪದಿಂದ ದೇವರು ಭೂಮಿಗೆ ಬರ್ತಾನೆ ಆ ಎಲ್ಲವೂ ಲಕ್ಷ್ಮೀದೇವಿ ಬರ್ತಾಳೆ. ಪ್ರತಿ ಅವತಾರದಲ್ಲಿ ವಿವಾಹ ಮಾಡ್ಕೋತಾಳೆ. ಪರಮಾತ್ಮ ಶ್ರೀನಿವಾಸನಾದಾಗ ಪದ್ಮಾವತಿಯಾಗಿ ಬರ್ತಾನೆ. ಯಾಕೆ? ದೇವರು ಅಥವಾ ದೇವತೆಗಳು ಮೇಲಿಂದ ಮೇಲೆ ವಿವಾಹ ಮಾಡಿಕೊಳ್ಳುವ ಉದ್ದೇಶ ಏನು? ಮದುವೆ ಯಾವಾಗಲೂ ಒಂದ್ಸಲ, ಆಯುಷ್ಯದಲ್ಲಿ ಒಂದು ಬಾರಿ ಮಾತ್ರ ಮದುವೆ. ಪ್ರತಿ ವರ್ಷ ಅದರ ಆನಿವರ್ಸರಿ ಅಂತ ಮಾಡ್ಕೋಬಹುದು, ಮದುವೆ ಅಂತೂ ಒಂದೇ ಸಲ. ಹಾಗಾದರೆ ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯ ಮಂಗಳಂ ಯೇಷಾಂ ರತಿಸ್ಥೋ ಭಗವಾನ್ ಮಂಗಲಾಯತನಂ ಹರಿಹಿ. ಪ್ರತಿ ನಿತ್ಯದಲ್ಲಿ ಪರಮಾತ್ಮ ಕಲ್ಯಾಣೋತ್ಸವ ಮಾಡಿಕೊಳ್ತಾನೆ. ನಿತ್ಯದಲ್ಲಿ ದೇವರಿಗೆ ಮದುವೆ. ವಾಯುದೇವರು ಭೀಮಸೇನ ದೇವರಾದಾಗ ದ್ರೌಪದಿಯನ್ನು ವಿವಾಹ ಮಾಡಿಕೊಡ್ತಾರೆ. ಇದೆಲ್ಲ ಯಾಕೆ? ಪರಮಾತ್ಮ ಅಥವಾ ದೇವತೆಗಳು ಭೂಮಿಗೆ ಬಂದಾಗ ತಾವು ವಿವಾಹವನ್ನ, ಮದುವೆಯನ್ನ ಮಾಡಿಕೊಳ್ಳುವುದರ ಉದ್ದೇಶ ಏನು? ಅವರು ಅದಕ್ಕಿಂತ ಮೊದಲು ಮದುವೆ ಆಗದೇ ಇರ್ತಾರ? ಅವರು ನಿಯತ ಪತಿ ಪತ್ನಿಯರು. ದೇವತೆಗಳಲ್ಲಿ ವ್ಯತ್ಯಾಸ ಇರಲ್ಲ. ಪ್ರತಿ ಜನ್ಮದಲ್ಲಿ ತಂದೆ ಬೇರೆ, ತಾಯಿ ಬೇರೆ, ಹೆಂಡತಿ ಬೇರೆ. ನಮಗೆಲ್ಲ ಜನ್ಮಗಳು ಬೇರೆ ಬೇರೆಯಾದಂತೆ ಎಲ್ಲವೂ ಬೇರೆ. ಕನಕದಾಸರು ಅಂತಾರಲ್ಲ, ಎಷ್ಟು ದೇಶ ತಿರುಗಿದ್ದೇವೆ ಗೊತ್ತಿಲ್ಲ, ಎಷ್ಟು ಭಾಷೆಗಳಾಡಿದ್ದೇವೆ ಗೊತ್ತಿಲ್ಲ, ಯಾವ ಯಾವ ಊರಲ್ಲಿ ಓಡಾಡಿದ್ದೇವೆ ಗೊತ್ತಿಲ್ಲ, ಎಷ್ಟು ಜನ್ಮಗಳಾಗಿದೆ, ಎಷ್ಟು ತಂದೆ ತಾಯಿಗಳಾಗಿ ಹೋಗಿದ್ದಾರೆ. ಊರು ತನಗೊಂದಿಲ್ಲ, ತಾ ನುಡಿಯದ ಭಾಷೆ ಇಲ್ಲ. ಎಷ್ಟು ಶರೀರ, 84 ಲಕ್ಷ ಶರೀರ ಪಡೆದು ಬರ್ತಾರೆ. ಪ್ರತಿ ಶರೀರದಲ್ಲಿ ಎಲ್ಲವೂ ಬೇರೆ. ಊಟ ಮಾಡುವ ಅನ್ನ, ಉಡುವ ಬಟ್ಟೆ, ಇರುವ ಮನೆ, ಸುತ್ತಲೂ ಪರಿಸರ, ಇದೆಲ್ಲವೂ ಪ್ರತಿ ಜನ್ಮದಲ್ಲಿ ಬೇರೆ. ದೇವರಿಗೆ ಹಾಗಿಲ್ಲ. ಆದರೂ ಪರಮಾತ್ಮ ಅಥವಾ ದೇವತೆಗಳು ಮೇಲಿಂದ ಮೇಲೆ ವಿವಾಹ ಮಾಡಿಕೊಂಡು ಅವರ ವಿವಾಹದ ಕಥೆಯನ್ನು ಸ್ಮರಣೆ ಮಾಡಿದರೆ, ಆ ವಿವಾಹವನ್ನು ಚಿಂತನ ಮಾಡಿದರೆ, ಈ ರೀತಿ ಪ್ರವಚನದ ರೂಪದಲ್ಲಿ ಶ್ರವಣ ಮಾಡಿದವರಿಗೆಲ್ಲ ವಿವಾಹದ ಭಾಗ್ಯ ಕೊಡ್ತಾನೆ. ಯಾಕಂದ್ರೆ ನೋಡಿ, ಇವಾಗ ಮದುವೆಗಳೆಲ್ಲ ಆದರೆ ಈ ಮದುವೆಯಲ್ಲಿ ವಿಡಿಯೋ ಮಾಡಿಸ್ತಾರಲ್ಲ, ಹಿಂದೆಲ್ಲ ಅದಿರಲಿಲ್ಲ ಅನ್ನೋದಕ್ಕೆ ಪುರಾಣಗಳೆಲ್ಲ ಇತ್ತು. ಹೌದಲ್ವ? ಪಾರ್ವತಿ ಪರಮೇಶ್ವರರು ವಿವಾಹ ಮಾಡಿಕೊಂಡಾಗ ಇಂಥ ವಿಡಿಯೋ ಇದ್ದಾಗ ಅನ್ನೋದಕ್ಕಾಗಿಯೇ ಪುರಾಣಗಳಿತ್ತು. ಇವಾಗ ಪುರಾಣ ಬರೋರು ಯಾರಿಲ್ಲ. ನಮ್ಮ ಮದುವೆ ನಿಂತಂತೆ ಬರೆದಿದ್ದಾರೆ ಮದುವೆದು. ಮದುವೆ ಕಥೆಗಳನ್ನ ಹಿಂದೆಲ್ಲ ನಡೆದದ್ದು ಬರೆಯೋ. ಯಾಕಂತ ಕೇಳಿ, ಯಾರ ಮದುವೆ ಕಥೆಯನ್ನ ಮತ್ತೆ ಮತ್ತೆ ನೋಡಬೇಕು, ಕೇಳಬೇಕು ಅಂತ ಅನಿಸತ್ತು ಅವರು ಪುರಾಣದಲ್ಲಿ ಬರೀತಾರೆ. ನಮ್ದು ಯಾರೇ ನೋಡ್ತಾರೆ? ನಾವೇ ನೋಡಲ್ಲ, ಬೇರೆಯವರು ಬಿಡಿ. ಮದುವೆ ಸೇರಿ ಮಾಡ್ತೀವಿ, ಹೆಸರ ನೋಡಿರ್ತೇನೆ, ನೋಡೋದೇ ಇಲ್ಲ. 3 ಲಕ್ಷ ಕೊಟ್ಟಿರ್ತಾರೆ ಅದಕ್ಕೆ. ಅಕಸ್ಮಾತ್ ಯಾವತ್ತಾದ್ರೂ ನೋಡೋ ಪ್ರಸಂಗ ಬಂದ್ರೆ ದೊಡ್ಡ ಭಯಂಕರ. ಮಾತುವೆ 3 ಲಕ್ಷ ಇರ್ತಾನೆ. ಮ ಅಂದ್ರೆ ಮರೆಯಲಾಗದ, ದು ಅಂದ್ರೆ ದುಃಖದ, ವೇ ಅಂದ್ರೆ ವೇದಿಕೆ. ಅಲ್ವಾ? ವಿಶೇಷ ನೋಡಿ, ಪರವಾಗಿಲ್ಲ. ದೇವತೆಗಳು ಮೇಲಿಂದ ಮೇಲೆ ಕಲ್ಯಾಣೋತ್ಸವ ವಿವಾಹ ಮಾಡಿಕೊಂಡು ಅದನ್ನ ಚಿಂತನ ಮಾಡಿದವರಿಗೆ ಬರೀ ವಿವಾಹ ಭಾಗ್ಯ ಮಾತ್ರವಲ್ಲ, ಮದುವೆಯ ಭಾಗ್ಯದ ಜೊತೆಗೆ ದಂಪತಿಗಳು ಅನ್ಯೋನ್ಯವಾಗಿರುವ ಭಾಗ್ಯನೂ ಕೊಡುತ್ತಾರೆ. ಈ ಘೋರವಾದ ಕಲಿಯುಗದೊಳಗೆ ಮದುವೆ ಆಗದಿರೋದು ದೊಡ್ಡ ಶಾಪ ಆದರೆ ಅದಕ್ಕಿಂತ ದೊಡ್ಡ ಶಾಪ ಡೈವರ್ಸ್ಗಳು. ಇನ್ನು ಆಗದಿದ್ರೆ ಪರವಾಗಿಲ್ಲ, ಮದುವೆನೇ ಆಗದೆ ಮನೆಯೊಳಗಿದ್ರೆ ಅವ್ರ ಮನೆಯಲ್ಲಿ ಅವರು ಇವ್ರ ಮನೆಯಲ್ಲಿ ಇದ್ರೆ ಮಾತಾಡ್ಕೊಳ್ಳಲ್ಲ. ಮದುವೆ ಮಾಡ್ಕೊಳ್ಳೋ ಮನೆಯಲ್ಲಿ ಉಳ್ಕೊಂಡ್ರೆ ಅದೆಲ್ಲ ನಡಿಬಾರದು ಅಂತಾದರೆ ಈ ತರಹದ ಕಥೆಗಳನ್ನು ಕೇಳಬೇಕು. ಯಾವ ಮನೋನಿಯಾಮಕರಾದ ರುದ್ರದೇವರು ಸತಿದೇವಿಯನ್ನು ವಿವಾಹ ಮಾಡಿಕೊಂಡು, ಯಾವ ಸತಿದೇವಿ ಲಕ್ಷ ಪ್ರಜಾಪತಿಯ ಯಜ್ಞ ಮಂಟಪದಲ್ಲಿ ದೇಹವನ್ನು ಬಿಟ್ಟು ಮತ್ತೆ ಅದೇ ರುದ್ರದೇವರನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬರ್ತಾಳೆ. ಅರ್ಥದಲ್ಲಿ ನಿಂತೋದ ಸಂಸಾರ ಮುಂದುವರಿಸೋದಕ್ಕೆ ಮುಂದಿನ ಜನ್ಮದಲ್ಲಿ ಹಿಮಾಲಯ ಪರ್ವತರಾಜನ ಮಗಳಾಗಿ ಪಾರ್ವತಿ ಗಿರಜಾ ಅನ್ನುವ ಹೆಸರಿನಿಂದ ಅವತಾರ ಮಾಡಿ ಬರ್ತಾಳೆ. ದೊಡ್ಡವಳಾದ ಮೇಲೆ ತಪಸ್ಸು ಮಾಡುತ್ತಿದ್ದಾಳೆ. ರುದ್ರದೇವರನ್ನೇ ವಿವಾಹ ಮಾಡಿಕೊಳ್ಳಬೇಕು ಅನ್ನುವ ಅಪೇಕ್ಷೆಯಿಂದ ಒಂದೇ ಒಂದು ಗಿಡದಿಂದ ಕೆಳಗೆ ಬಿದ್ದ ಒಣಗಿದ ಎಲೆಯನ್ನ ತಿಂದು ತಪಸ್ಸು ಮಾಡ್ತಾಳೆ. ಚೆನ್ನಾಗಿ ರೊಟ್ಟೆ ಗಿಟ್ಟೆ ಮಾಡಾಕಿದ್ರು ತಪಸ್ಸೆ ಹೋಗಲ್ಲ ಇವರು.
ಒಣಗಿದ ಎಲೆ. ಆದ್ದರಿಂದಲೇ ಅವನಿಗೆ ಅಪರ್ಣ ಅಂತ ಹೆಸರು. ಆದರೆ ನೋಡಿ, ಏನಿದ್ರು ಮಾತೃ ವಾತ್ಸಲ್ಯ, ತಾಯಿಗೆ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಇರತ್ತಲ್ಲ. ಮಾತೃ ವಾತ್ಸಲ್ಯ ಶೈಲೇಂದ್ರ ಮಹಿಷೀತದ. ಆ ಮೇನಾದೇವಿ, ಹಿಮಾಲಯ ಪರ್ವತ ರಾಜನ ಹೆಂಡತಿಯಾದ ಮೇನಾದೇವಿಗೆ ತನ್ನ ಮಗಳಾದ ಪಾರ್ವತಿಯ ದುಃಖ ನೋಡ್ಲಿಕ್ಕಾಗಲಿಲ್ಲ. ಕೃಷಾಗಿದ್ದಾಳೆ ಮಗಳು. ವೃತವನ್ನ ಮಾಡಿ 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 ಸ್ವರಿ ಹೋಗಿದ್ದಾಳೆ. ಬೇಡ ಅಂತಾಳೆ. ಏನಾಗಿದೆ? ಯಾವ ರುದ್ರದೇವರನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಇವರು ತಪಸ್ಸು ಮಾಡುತ್ತಿದ್ದಾರೆ. ರುದ್ರದೇವರು ವಿವಾಹನೇ ಬೇಡ ಅಂತಾರೆ. ನಂಗೆ ಮದುವೆ ಬೇಡ. ಅವರು ಮದುವೆಗೆ ಒಪ್ಕೊಳ್ತಾ ಇಲ್ಲ. ಅವರನ್ನ ಬಿಟ್ಟು ಬೇರೆ ಗಂಡನನ್ನ ತೋರಿಸಿದ್ರು ಇವಳು ಒಪ್ಕೋತಾ ಇಲ್ಲ. ಒಳ್ಳೆ ವೆಲ್ ಸೆಟಲ್ ಇದ್ದವರನ್ನ ತೋರಿಸಿದ್ರು ಬೇಡ ಅಂತಾಳೆ. ಬೇಕಾದಷ್ಟು ಮನೆ, ಕಾರು, ಬಂಗ್ಲಾ, ಆಸ್ತಿ ಪಾಸ್ತಿ ಎಲ್ಲ ಇದೆ. ರುದ್ರದೇವರನ್ನು ಬಿಟ್ಟು ಕೆಳಗೆ ಮೇಲೆ ತಾರತಮ್ಯದಲ್ಲಿರುವ ಯಾವ ದೇವತೆಯನ್ನು ತೋರಿಸಿದರೂ ಈ ಉಮಾದೇವಿ, ಗಿರಿಜಾದೇವಿ ಬೇಡ ಅಂತಾಳೆ. ಒಂದು ದಿನ ನಾರದರು ಹಿಮಾಲಯ ಪರ್ವತ ರಾಜನ ಮನೆಗೆ ಬಂದಿದ್ದಾರೆ. ಮಗಳ ಚಿಂತೆಯೊಳಗೆ ಮುಗ್ಧನಾಗಿ ಹೋಗಿದ್ದಾರೆ. ಮನಸ್ಸಿಗೆ ನೋವಾಗಿದೆ. ಮಗಳ ಮದುವೆ ಆಗತ್ತೋ ಇಲ್ಲೋ ಟೆನ್ಷನ್ ಅಲ್ಲಿ ಇದ್ದಾನೆ. ಕೆಲವು ಸಲ ಹಾಗಾಗುತ್ತೆ. ತಂದೆ ತಾಯಿಗಳಿಗೆ ಮಕ್ಕಳು ಬೆಳೆದು ದೊಡ್ಡವರಾಗುವಾಗ ಅವರು ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅನ್ನೋ ಚಿಂತೆ ಇರುತ್ತೆ. ಆಮೇಲೆ ದೊಡ್ಡ ಚಿಂತೆ ಅದು. ಗಂಡು ಹುಡುಗ ಆದರೆ ಹೆಣ್ಣು ಹುಡುಗಿ ಸಿಗ್ತಾಳೆ ಅಂತ ಹುಡುಗಿ ಚಿಂತೆ. ಮಗಳಿದ್ರೆ ಯೋಗ್ಯ ಬರಬೇಕು ಅಂತ ಚಿಂತೆ. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನ ಯಾರ ಕೈಗೂ ಕೊಡ್ಲಿಕ್ಕೆ ರೆಡಿ ಇಲ್ಲ. 30 ರೂಪಾಯಿ ತಂದೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅದನ್ನು ಕೊಡಬೇಕಾದ್ರೆ ಆ ವ್ಯಕ್ತಿಯನ್ನು ನೋಡಿ ಕೊಡ್ತೇವೆ. ಕನ್ಯಾದಾನ ಮಾಡಿ ಕೊಡಬೇಕಾದ್ರೆ ಯೋಗ್ಯ ವರನನ್ನು ಹುಡುಕಬೇಕು. ಅದರಲ್ಲಿಯೂ ವಿಶೇಷವಾಗಿ ಸಾತ್ವಿಕ ಸಜ್ಜನನಾದ ವರ ಸಿಗುವುದು ತುಂಬಾ ಕಷ್ಟ. ಮಗಳನ್ನು ಯಾರಿಗೆ ಕೊಡಬೇಕು ಅನ್ನೋ ಚಿಂತೆಯೊಳಗೆ ತಂದೆ ತಾಯಿಗಳು, ರುದ್ರದೇವರನ್ನು ವಿವಾಹ ಮಾಡಿಕೊಡಬೇಕು ಅನ್ನುವುದರೊಳಗೆ ಪಾರ್ವತಿ, ವಿವಾಹವೇ ಬೇಡ ಅನ್ನೋದರಲ್ಲಿ ಈ ಮಹಾರಾಯ. ಈ ಗೊಂದಲದಲ್ಲಿ ನಾರದರು ಹಿಮಾಲಯ ಪರ್ವತ ರಾಜನ ಮನೆಗೆ ಬಂದು ಅವನಿಗೆ ಸಮಾಧಾನವನ್ನ ಮಾಡಿ, ಯಾಕಿಷ್ಟು ಗಾಬರಿಯಾಗಿದ್ದೆ ನೀನು ಪರ್ವತ? ಪ್ರಪಂಚದೊಳಗೆ ಯಾರಾದರೂ ಬಹಳ ಅಳತಿದ್ರೆ, ದುಃಖದಲ್ಲಿದ್ದರೆ ಪರ್ವತ ಇದ್ದಂಗಿರಬೇಕು ಅಂತ ನೀನು ದೃಷ್ಟಾಂತ ಕೊಡ್ತಾರೆ. ಗಟ್ಟಿಯಾದ ಶರೀರ, ಈಗ ನೀನೇ ಇಷ್ಟು ಕುಗ್ಗಿ ಹೋಗಿದ್ದೆಲ್ಲ ಅಂತ ಹಿಮಾಲಯ ಪರ್ವತಾಭಿಮಾನಿ ದೇವತೆಯನ್ನ ಪ್ರಾರ್ಥನೆ ಸಾಂತ್ವನವನ್ನ ಮಾಡಿ ಸಮಾಧಾನ ಮಾಡುತ್ತಾರೆ. ಅಷ್ಟೊತ್ತಿಗೆ ಒಳಗಿನಿಂದ ಮೇನಾದೇವಿ ಬರ್ತಾಳೆ. ಅವಳು ಬಂದು ಕೇಳ್ತಾಳೆ ನಾರದರಿಗೆ, ಸ್ವಾಮಿ, ನೀವು ತ್ರಿಲೋಕ ಸಂಚಾರ ಮಾಡ್ತೀರಿ, 3 ಲೋಕದಲ್ಲಿ ಸಂಚಾರ ಮಾಡ್ತೀರಿ. ನನ್ನ ಮಗಳಿಗೆ ಯೋಗ್ಯ ಗಂಡ ಎಲ್ಲಾದ್ರೂ ಕಾಣಿಸಿದ್ದಾನ ನಿಮಗೆ? ನೀವೇ ಏನಾದರೂ ಉಪಾಯ ಮಾಡಿ ಅತಿ ಶೀಘ್ರದಲ್ಲಿ ನನ್ನ ಮಗಳ ವಿವಾಹ ಆಗುವ ಹಾಗೆ ಮಾಡಿ ಅಂತ ಮೇನಾದೇವಿ ಮಾತೃ ವಾತ್ಸಲ್ಯ ತಾಯಿಯ ಕರಳು. ಏನಿತ್ತು ಪ್ರಪಂಚದ ಅದರ ಮುಂದೆ ಇನ್ನೊಂದಿಲ್ಲ. ಬಹಳ ದುಃಖದಿಂದ ಬೆಡ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ನಾರದರು ಮತ್ತು ಹಿಮಾಲಯ ಪರ್ವತ ಇಬ್ಬರು ಕೂತ್ಕೊಂಡಿದ್ದಾರೆ. ಆಗ ಮಾತಾಡ್ತಾರೆ. ಕೆಲವು ಮಾತುಗಳು ಕೇಳಬೇಕು. ತದಹಂ ಜ್ಞಾತುಮಿಚ್ಛಾಮಿ ಕೀದೃಶೋಸ್ಯಾಪತಿರ್ಭವೆ ಶುದ್ಧ್ವಾತ ವಿಸ್ಮಿತ ಮುಖ ಪ್ರಾವೋಚಂ ನರ್ಮವಲ್ಲಭಃ ನ ಚಾತೋಸ್ಯಾಪತಿರ್ಭದ್ರೇ ವರ್ತತೆ ವಪುರಕ್ಷಣಃ. ಒಂದು ದಿನ ಏಕಾಂತದಲ್ಲಿ ಪರ್ವತ ರಾಜ, ಹಿಮಾಲಯ ಪರ್ವತ ರಾಜ ಹಾಗೂ ನಾರದರು ಕೂತಾಗ ಏಕಾಂತದಲ್ಲಿ ನಾರದರಿಗೆ ಪ್ರಶ್ನೆ ಕೇಳ್ತಾನೆ. ಸ್ವಾಮಿ, ನೀವು ಮನೆಗೆ ಬಂದರೆ ನನಗೆ ಸಮಾಧಾನದ ಮಾತು ಹೇಳಿದರೆ, ನಿಮ್ಮ ಮಾತಿನಿಂದ ಅದೆಷ್ಟೋ ದುಃಖ ಕಡಿಮೆ ಆಯಿತು. ಯಾವಾಗಲೂ ನೋಡಿ, ನೊಂದ ಮನಸ್ಸಿಗೆ ಸಮಾಧಾನ ಹೇಳುವ ಮಾತುಗಳು ಬೇಕು. ಹಸದವನಿಗೆ ಅನ್ನದಿಂದ ತೃಪ್ತಿ, ನೀರಡಿಸಿದವನಿಗೆ ನೀರಿನಿಂದ ತೃಪ್ತಿ. ಹಾಗೆ ಯಾವುದೋ ಚಿಂತೆಯಲ್ಲಿ ಮುಳುಗಿದ ವ್ಯಕ್ತಿಗೆ ಸಮಾಧಾನ ಆಗುವ ಮಾತು ಹೇಳುವಂತಹ ವ್ಯಕ್ತಿಗಳು ಬೇಕು. ನಾರದರ ಉಪದೇಶದಿಂದ ಮನಸ್ಸಿಗೆ ಆನಂದ ಆಗಿದೆ. ಆದರೂ ಒಂದು ಪ್ರಶ್ನೆ ಕೇಳ್ತಾರೆ ಹಿಮಾಲಯ ಪರ್ವತ ರಾಜ, ಸ್ವಾಮಿ ದಯಮಾಡಿ ಹೇಳಿ, ನನ್ನ ಮಗಳ ಜಾತಕವನ್ನ, ಭವಿಷ್ಯವನ್ನ ಹೇಳಿ ಅಂತಾರೆ. ನಿಮಗೆ ಗೊತ್ತಲ್ಲ, ಇವಾಗೆಲ್ಲ ಜಾತಕ ಹಾಕಿಬಿಟ್ಟು ಹೇಳ್ತಾರೆ. ಹಿಂದೆಲ್ಲ ಕೈ ನೋಡಿ ಹೇಳೋರು, ಅದಕ್ಕೂ ಮೊದಲು ಮುಖ ನೋಡಿ ಹೇಳ್ತಿದ್ದಾರೆ. ನಮ್ಮನೆ ವೆಂಕಟೇಶ್ ಕಲ್ಯಾಣ ಕೇಳಿದ್ದೀರಿ. ಪದ್ಮಾವತಿಯನ್ನ ವಿವಾಹ ಕಾಲದಲ್ಲಿ ಜಾತಕ ಹೇಳಿದವರು ಇದೇ ನಾರದರಲ್ಲವೇ? ನಾರದರು ವೃದ್ಧ ಬ್ರಾಹ್ಮಣರ ವೇಷ ಹಾಕಿಕೊಂಡು ಅರಣ್ಯದಲ್ಲಿ ಬಂದಿರ್ತಾರೆ. ಪದ್ಮಾವತಿ ಗೆಳತಿಯರ ಜೊತೆ ಬರ್ತಾಳೆ ಹೂವು ತರೋದಕ್ಕೆ. ಆಗ ನಿನ್ನ ಕೈ ಕೊಡು ಅಂತ ಹೇಳಿ ನಾರದರೇ ಹೇಳಿದ್ದು. ಆ ನಾರದರಿಗೆ ಕೇಳ್ತಾನೆ, ನನ್ನ ಮಗಳ ವಿವಾಹ ಆಗತ್ತೋ ಇಲ್ಲೋ?
ಆದರೂ ಇವನ ಗಂಡ ಹೇಗಿದ್ದಾನೆ, ಯಾವ ರೂಪದಲ್ಲಿದ್ದಾನೆ, ಯಾರಿಗೆ ನಾನು ಕೊಟ್ಟು ವಿವಾಹ ಮಾಡಲಿ, ಅನೇಕ ಮಾತುಗಳನ್ನ ನಾರದರಿಗೆ ಪರ್ವತರಾಜ ಕೇಳಿದರೆ ನಾರದರಂತಾರೆ, ನಜಾತೋಸ್ಯಾಮತಿ ಭದ್ರೇ ವರ್ತತೆ ಚ ಕುಲಕ್ಷಣಃ ನಗ್ನೋತಿ ನಿರ್ಧನ ಕ್ರೋಧಿ ವ್ರತ ಕ್ರೂರೈಶ್ಚ ಸರ್ವದಾ. ನಾರದರಂತಾರೆ, ಯಾಕೆ ಚಿಂತೆ ಮಾಡ್ತಿ, ನಿನ್ನ ಮಗಳ ಮದುವೆ ಅತಿ ಶೀಘ್ರದಲ್ಲಿ ಆಗುತ್ತೆ, ಅದು ಕೂಡ ಸಾಮಾನ್ಯ ವರನ ಜೊತೆಗಲ್ಲ. ಏನೋ ಒಂದು ಮನೆ ಇದೆ, ಕಾರ್ ಇದೆ, ಮನೆ ಮುಂದೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಷ್ಟಕ್ಕೆ ಶ್ರೀಮಂತ ಅಂತೀವಿ ನಾವು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೊತೆಗಲ್ಲ, ಸಮಗ್ರವಾದಂತಹ ಕೈಲಾಸ ಪರ್ವತಕ್ಕೆ ಒಡೆಯರಾದ 11 ಮನೆಗಳು, ದಿವ್ಯವಾದಂತಹ ಸರೋವರ, ನದಿ, ಎಲ್ಲದಕ್ಕೂ ಒಡೆಯನಾದ ರಜತ ಪರ್ವತಕ್ಕೆ ಅಭಿಮಾನಿಯಾದ ಮನೋನಿಯಾಮಕ ರುದ್ರದೇವರ ಜೊತೆಗೆ ನಿನ್ನ ಮಗಳ ಮದುವೆಯಾಗುತ್ತೆ. ಚಿಂತೆ ಮಾಡಬೇಡ, ನಿನಗೆ ಅಳೆಯನಾಗಿ ಬರುವಂತಹ ವ್ಯಕ್ತಿ ಅತೀ ಸಂಪತ್ತು ಉಳ್ಳವ, ಧಾರ್ಮಿಕನಾದವನು. ಆದರೆ ಒಂದು ಮಾತು ಹೇಳಿದರು ನಾರದರು, ಏನು ಆದರೆ ಸಂಪತ್ತು ಇದೆ, ಮನೆ ಇದೆ, ಬೇಕಾದಷ್ಟು ಐಶ್ವರ್ಯ ಇದೆ, ಆದರೆ ನನಗೆ ಅಳೆಯನಾಗುವವನಿಗೆ ಸ್ವಲ್ಪ ಕ್ರೋಧ ಇದೆ. ಇಲ್ಲ ರುದ್ರಶ್ಚ ಕ್ರೋಧ ಸಂಭವ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಓದಿಲ್ವಾ? ಭಾಗವತಾತ್ಮರ ಶ್ರೀಮಂತ ಹೇಳ್ತಾರೆ, ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಅಂತ ಶ್ರೀಮದಾಚಾರ್ಯರು. ಪರಮಾತ್ಮನಿಗೆ ಆನಂದವಾದಾಗ ಬ್ರಹ್ಮದೇವರು ಹುಟ್ಟಿದರಂತೆ, ಬ್ರಹ್ಮದೇವರಿಗೆ ಕೋಪ ಬಂದಾಗ ರುದ್ರದೇವರು ಹುಟ್ಟಿದ್ದು, ಹೌದಾ ಇಲ್ಲ? ಕ್ರೋಧ ಸಂಭವರಾದದ್ದರಿಂದ ರುದ್ರದೇವರಿಗೆ ಕೋಪ ಹೆಚ್ಚು. ಈಗ ಹೇಳ್ಬಿಟ್ರು ನಾರದರು, ಒಳ್ಳೆ ನೋಡುವುದಕ್ಕೆ ರೂಪವಂತ, ಗುಣವಂತ, ಬೇಕಾದಷ್ಟು ಸಂಪತ್ತು, ನಿನಗೆ ಅಳೆಯನಾಗಿ ಬರುವಂತಹ ವ್ಯಕ್ತಿ ಬೇಕಾದಷ್ಟು ಸಮರ್ಥನಾದರೂ ಕ್ರೋಧಿ, ಸ್ವಲ್ಪ ಕ್ರೋಧ ಮಾಡಿಕೊಳ್ತಾರೆ, ಯಾವಾಗಲೂ ಜಪ ಮಾಡ್ತಾ ಇರ್ತಾರೆ, ಮಡಿಲಿ ಇರ್ತಾರೆ. ಯಾವಾಗಲೂ ನೋಡಿ, ಕನ್ಯಾದಾನ ಮಾಡುವ ತಂದೆಗೆ ನಿನಗೆ ಅಳೆಯನಾಗಿ ಬರುವನು ಇಂಥವರಿದ್ದಾನೆ ಅಂತ ಅವನ ಬಗ್ಗೆ ಹೇಳಿದರೆ ಇನ್ನಷ್ಟು ಆದರ ಬರ್ತದೆ. ಗೊತ್ತಿಲ್ಲ ಹೇಗ್ ಬರ್ತಾರೋ ಯಾರು ಬರ್ತಾರೋ ಅಂತ. ಸೊಸೆಯಾಗಿ ಬರೋಗಳ ಬಗ್ಗೆ ಕೇಳೋದಕ್ಕಿಂತಲೂ ಮಗಳನ್ನು ಕೊಡಬೇಕಾದಾಗ ಅಳೆಯನ ಬಗ್ಗೆ ಕೇಳ್ತಾರೆ. ನಜಾತೋಸ್ಯಾಮತಿ ಭದ್ರೆ, ಆದರೆ ಚಿಂತೆ ಮಾಡಬೇಡ, ಅತಿ ಶೀಘ್ರದಲ್ಲಿ ಮದುವೆಯಾಗತ್ತೆ. ನಾರದರ ಮಾತು ಕೇಳೇನೆ ಶ್ರುತ್ವೇತಿ ಸಂಭ್ರಮಾವಿಷ್ಟ ಧ್ವಸ್ತ ವೀರ್ಯೋ ಹಿಮಾಲಯ. ಈ ಮನಸ್ಸಲ್ಲಿ ದುಃಖ ಇತ್ತು ನೋಡಿ, ಮಗಳ ವಿವಾಹ ಆಗುತ್ತೋ ಇಲ್ಲೋ ಅನ್ನೋ ಚಿಂತೆ ಈ ಮನಸ್ಸಲ್ಲಿ ಇತ್ತಲ್ಲ, ನಾರದರ ಮಾತಿನಿಂದ ಚಿಂತೆ ಹೋಗಿದೆ, ಆನಂದವಾಗಿದೆ, ಮುಖದಲ್ಲಿ ಆನಂದ ಕಾಣಿಸ್ತಾ ಇದೆ, ಆನಂದದ ಕಣ್ಣೀರು ಬರ್ತಿದೆ. ಒಳ್ಳೆ ಮಾತುಗಳನ್ನು ಕೇಳಿ ಆನಂದ ಬಾಷ್ಪಗಳು ಬರ್ತಿದೆ. ಆಗ ಕೆಲವು ಮಾತನ್ನ ಆಡ್ತಾರೆ, ಇಬ್ಬರು ಕೂತಿದ್ದಾರೆ. ಹಿಮಾಲಯ ಪರ್ವತರಾಜ ಅಂತಾನೆ ಅಲ್ಲ ನಾರದರೆ, ಇದೆಷ್ಟು ವಿಚಿತ್ರ ಅಲ್ವಾ ನೋಡಿ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳು. ಇದರಲ್ಲಿ ಶ್ರೇಷ್ಠ ಆಶ್ರಮ ಯಾವುದು? ಯಾಕೆ ನೀವೆಲ್ಲ ಗೃಹಸ್ಥರಂತ? ನೀವೆಲ್ಲರೂ ಗೃಹಸ್ಥರು ಅಂತ ಗೃಹಸ್ಥಾಶ್ರಮ ಶ್ರೇಷ್ಠನ? ಯಾಕೆ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಗಳಲ್ಲಿ ಗೃಹಸ್ಥಾಶ್ರಮ ಯಾಕೆ ಶ್ರೇಷ್ಠ? ಯಾಕೆ ಅಂದ್ರೆ ಬ್ರಹ್ಮಚಾರಿ, ವಾನಪ್ರಸ್ಥ ಅಥವಾ ಸನ್ಯಾಸ ಅವರಿಗೆ ಕೆಲವು ಧರ್ಮಗಳ ಆಚರಣೆ ಲಿಮಿಟ್ ಇದೆ. ಬ್ರಹ್ಮಚಾರಿಯಾದವನು ಪ್ರಾತಃ ಸಾಯಂಕಾಲದಲ್ಲಿ ಭಿಕ್ಷೆ ಬೇಡಬೇಕು, ಭಿಕ್ಷೆ ಬೇಡಿ ತಂದದ್ದು ಗುರುಗಳಿಗೆ ಒಪ್ಪಿಸಬೇಕು, ಗುರುಗಳು ಹೇಳಿದ ಪಾಠವನ್ನು ಓದಬೇಕು. ಇನ್ನ ಯತಿಗಳಿಗಂತೂ 100 ನಿಯಮಗಳು. 8 ತುತ್ತು ಊಟ ಮಾಡಬೇಕು, ಸಂಪಾದನೆ ಮಾಡಬಾರದು, ವಾಸ್ತವಿಕ ನೋಡಿದರೆ ಯಾರಾದರೂ ದಕ್ಷಿಣೆ ಕೊಟ್ಟರೆ ಕೈಯಿಂದ ತಗೊಳ್ಬಾರದಂತೆ ಯತಿಗಳು. ನೇರವಾಗಿ ಕೈ ಮಾಡಿ ತಗೊಳ್ಳೋದಲ್ಲ, ಎಲ್ಲೋ ದೂರದಲ್ಲಿಡಬೇಕು, ಇವರು ದೂರದಿಂದ ಮುಟ್ಟೋದಲ್ಲ, ಆಯಿತು ಅನ್ಬೇಕಟ್ಟೆ. ಸಂಪಾದನೆ ಮಾಡುವುದು ಯತಿಗಳಿಗಿಲ್ಲ, ದಾನ ಕೊಡೋದು. ಹಾಗಾಗಿ ಬ್ರಹ್ಮಚಾರಿಗಳಿಗೆ ಕೆಲವು ನಿಯಮಗಳು, ಸನ್ಯಾಸಿಗಳಿಗೆ. ಆದರೆ ಎಲ್ಲ ನಿಯಮಗಳು ಅಚ್ಚುಕಟ್ಟಾಗಿ ಪಾಲನೆ ಮಾಡುವ ಅಧಿಕಾರ ಇದ್ದದ್ದು ಗೃಹಸ್ಥರಿಗೆ ಮಾತ್ರ. ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತಾರೆ. ಆದರೆ ಈ ಗೃಹಸ್ಥಾಶ್ರಮ ವಾಸ್ತವಿಕವಾಗಿ 4 ಆಶ್ರಮಗಳಲ್ಲಿ ಶ್ರೇಷ್ಠ ನಿಜ. ಆದರೆ ಈ ಸಂಸಾರ ಇದೆಯಲ್ಲ, ಮದುವೆ ಆಗುತ್ತೆ ಹೇಗಿರುತ್ತೆ? ಮದುವೆಗಿಂತ ಮೊದಲು ಆನಂದವಾಗಿದ್ದರು, ಮದುವೆ ಆದ್ಮೇಲೆ ಆನಂದವಾಗಿದ್ದರು. ಮೊದಲೇ ಇದ್ದಾರೆ ಅಲ್ವಾ ನೋಡಿ.
ನೋಡಿ, ಮೊದಲು ಆನಂದವಾಗಿದ್ದೆ, ಈಗಲೂ ಆನಂದವಾಗಿದ್ದೆ ಅಂತ ಹೇಳೋದು ತುಂಬಾ ಕಡಿಮೆ ಇದಾರಲ್ಲ. ಏನಂತ ಆದರೆ ನೋಡಿ ಮಾತಾಡ್ತಾರೆ, ಅಹೋ ವಿಚಿತ್ರ ಸಂಸಾರ ದುರ್ವೇದ್ಯೋ ಮಹತಾಮಪಿ ಪ್ರವರಸ್ತ್ವಪಿ ಶಕ್ತ್ಯಾಯೋ ನರೇಶು ನ ಕೃಪಾಯತೆ. ವಿಚಿತ್ರ ಅಲ್ವೇ? ಎಲ್ಲೋ ಹುಟ್ಟಿದ ಒಬ್ಬ ಹೆಣ್ಣು, ಎಲ್ಲೋ ಹುಟ್ಟಿದ ಗಂಡು, ಅವರಿಬ್ಬರಿಗೆ ವಿವಾಹವಾಗತ್ತೆ, ಅವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಬೆಳೀತದೆ. ಪ್ರಾಯ ಸಂಸಾರದೊಳಗೆ ವಿಚಿತ್ರ ಆಸೆಗಳು, ಅಪೇಕ್ಷೆಗಳು, ನಾನಾ ರೀತಿಯಾದಂತಹ ಕಲ್ಪನೆಗಳು, ಇಬ್ಬರ ಮನಸ್ಸಿನ ಹೊಂದಾಣಿಕೆ ಎಂತಹ ವಿಚಿತ್ರವಾದದ್ದು ದೇವರಿಟ್ಟಿದ್ದಾಳೆ. ಆದರೆ ಯಾರ ಜೀವನದೊಳಗೆ ದೇವರ ಅನುಗ್ರಹ ಇದೆ, ಪುಣ್ಯ ಇದೆ, ಮನೆಯೊಳಗೆ ನಿತ್ಯ ಧರ್ಮಕ್ರಮ ನಡೆಯುತ್ತೆ, ಅವರ ಗೃಹಸ್ಥಾಶ್ರಮವು ಧರ್ಮಶ್ರೇಷ್ಠವಾದಂತೆ ನೋಡಿಬೇಕಾದರೆ ಇಲ್ಲೇ ನೋಡಿ, ಮನೆಯೊಳಗೆ ನೆಮ್ಮದಿ, ಶಾಂತಿ, ಸುಖ ನೆಲೆಸಬೇಕು ಅಂದ್ರೆ ಅದು ಕೇವಲ ಧರ್ಮಾಚರಣೆಯಿಂದ ಮಾತ್ರ ಸಾಧ್ಯ. ಯಥೋ ಧರ್ಮ ತಥೋ ಜಯ ಮಹಾಭಾರತ ಹೇಳುತ್ತದೆ. ಮನೆಯಲ್ಲಿ ದೇವರ ಆರಾಧನೆ, ದೇವರ ಪೂಜೆ, ಮನೆಯಲ್ಲಿ ಪ್ರವಚನಗಳು, ಮನೆಯಲ್ಲಿ ದೇವರ ಕೀರ್ತನೆ ನಡೀತಿರ್ಬೇಕು. ಆಗಲೇ ಮನೆಯೊಳಗೆ ಸದೈವ ಧರ್ಮಕ್ರಮಗಳು ನಡೆಯುತ್ತೆ. ಅಧ್ರುವಂ ಧ್ರುವಮತ್ವೇ ಚ ಕಥಂಚಿತ್ ಪರಿಕಲ್ಪತೆ ತತ್ರಾಪಿ ದುರ್ಲಭಾನಾಮ ಸಮಾನಂ ವ್ರತಚಾರಿಣಿ. ಈ ಮದುವೆ ಕಾಲದಲ್ಲಿ ಜಾತಕವನ್ನು ಕೂಡಿಸಿ ನೋಡುತ್ತಾರೆ. 4 ಜಾತಿಯವರು ನೋಡಬೇಕು. ಜ್ಯೋತಿಷ್ಯವರೇ ಬ್ರಾಹ್ಮಣರಿಗಲ್ಲ, ವೈಶ್ಯಶೂದ್ರರಿಗೂ. ಆದರೆ ವಿಶೇಷವಾಗಿ ಬ್ರಾಹ್ಮಣರು ಜಾತಕ ಸೇರುವಾಗ ಏನ್ ನೋಡೋದು? ಗುಣಾಂತ ನೋಡೋದಲ್ಲ, ಕೇವಲ ಗುಣಗಳನ್ನು ಮಾತ್ರ ನೋಡೋದಲ್ಲ. ವಿಶೇಷವಾಗಿ ನೋಡಿ, ಶೂದ್ರಾದಿಗಳು ಬೇರೆ ಜಾತಿಯವರು ವಿವಾಹ ಮಾಡಿಕೊಂಡ್ರೆ ಅವರಲ್ಲಿ ಬಹಳ ಸಮಸ್ಯೆ ಬರಲ್ಲ. ಬ್ರಾಹ್ಮಣರಲ್ಲಿ ಪ್ರಧಾನವಾಗಿ ಮಡಿ ಮೈಲಿಗೆ, ಶಾಂತ ಪಕ್ಷಗಳು, ಹೋಮ ಹವನ, ಪಾಠ ಪ್ರವಚನ, ಇದಕ್ಕೆಲ್ಲ ಹೆಂಡತಿಯ ಸಹಕಾರ ಬೇಕಾಗತ್ತೆ. ಅದಕ್ಕೆ ಅನುಕೂಲ ಮಾಡುವ ಸ್ವಭಾವ ಇದ್ರೆ ವಿವಾಹ ಮಾಡ್ಕೊಳ್ಳಿ. ಈ ಸಮಸ್ಯೆ ಬೇರೆಯವ್ರ ಕಡೆ ಇಲ್ಲ, ಬೇರೆ ಕಡೆ ಇಲ್ಲ. ಮನೆಯೊಳಗೆ ಧರ್ಮ ಕರ್ಮಗಳ ಆಚರಣೆ ನಡಿಬೇಕು, ಮನೆಯಲ್ಲಿ ಸದಾಚಾರತೆ ನಡಿಬೇಕು ಅಂದ್ರೆ ಸಮಾನ ಧರ್ಮಗಳ ನಡಿಬೇಕಾದರೆ ಇಬ್ಬರ ಜಾತಕದಲ್ಲಿಯೂ ಕೂಡ ಧರ್ಮಾಚರಣೆ ಮಾಡುವ ಯೋಗ ಇರಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ಧರ್ಮಾಚರಣೆ ಆಗಲ್ಲ, ಕಲಹ ಆಗತ್ತೆ. ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಧರ್ಮಾಚರಣೆಯಲ್ಲಿ ಆಸಕ್ತಿ ಇದೆ, ಇನ್ನೊಬ್ಬರಲ್ಲಿ ಆದ ಆಸಕ್ತಿ ಇಲ್ಲ ಅಂತಾದರೆ ಸರ್ವತಾ ಮನೆಯಲ್ಲಿ ಧರ್ಮಕರ್ಮಗಳು ನಡೆಯುವುದಿಲ್ಲ. ಆಸಕ್ತಿ ಇರಬೇಕು, ಮಾಡುವ ಇಚ್ಛೆ ಇರಬೇಕು. ಹೆಚ್ಚು ಕಡಿಮೆ, ಗಂಡ ಹೆಚ್ಚು ಮಾಡ್ತಾರೆ, ಹೆಂಡತಿ ಕಡಿಮೆ, ಹೆಂಡತಿ ಹೆಚ್ಚು ಮಾಡ್ತಾರೆ, ಗಂಡು ಕಡಿಮೆ, ಆ ವಿಚಾರ ಬೇರೆ. ಆಸಕ್ತಿ ಇದ್ರೂ ಸಾಕು. ಆಗೇನಾಗುತ್ತಂದ್ರೆ ಮಾಡುವಂತಹ ಗಂಡನಿಗೆ ಸಹಕಾರ ಮಾಡುವಂತಹ ಒಂದು ಧರ್ಮ ಇರಬೇಕಾಗತ್ತೆ ಹೆಂಡತಿಯಲ್ಲಿ. ಸಮಾನ ವ್ರತಚಾರಿಣಿ ಸಾಧ್ವಿ ಮಹಾಪುರೋತ್ಪನ್ನ ಭಾರ್ಯಾಯ ಸ್ಯಾತ್ ಪತಿವ್ರತ ತತ್ರಾಪಿ ದುರ್ಲಭಂ ಯಚ್ಚ ತಯಾ ಧರ್ಮ ನಿಷೇವಣಂ. ವಿಶೇಷವಾಗಿ ನೋಡಿ, ಕೋಟಿ ಜನ್ಮಗಳ ಪುಣ್ಯದಿಂದ ಒಳ್ಳೆ ಮಗ ಹುಟ್ಲಿ ಅಂತ ಹೇಗೆ ಅಪೇಕ್ಷೆ ಪಡ್ತಾರಲ್ಲ, ಸಾತ್ವಿಕನಾದ ಸದಾಚಾರಿಯಾದ ಮಗ ಹುಟ್ಲಿ ಅಂತ ಅಪೇಕ್ಷೆ ಪಡುವಂತೆ ಅದಕ್ಕೂ ಮೊದಲು ಒಳ್ಳೆ ಸಮಾನ ಗುಣರೂಪವುಳ್ಳ ಹೆಂಡತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ. ರೂಪ ಇಲ್ಲದೆ ಇದ್ರೂ ಪರವಾಗಿಲ್ಲ, ಗುಣ ನೋಡಿ ವಿವಾಹ ಮಾಡ್ಕೊಳ್ಳಿ. ಚೆನ್ನಾಗಿರುವ ರೂಪನೂ ಬೇಕು, ಕೇವಲ ರೂಪಕ್ಕೆ ಮಾರು ಹೋಗಬೇಡಿ. ಯಾಕಂದ್ರೆ ವಿವಾಹ, ಮದುವೆ ಇದು ತಾತ್ಕಾಲಿಕವಾಗಿ ಆಡೋ ಆಟ ಅಲ್ಲ. ಇವತ್ತೇನೋ ಇಷ್ಟ ಆಯಿತು ಅಂತ ಮದುವೆ ಮಾಡಿಕೊಂಡು ನಾಳೆ ಬೇಡ ಅಂತ ಬಿಡೋ ಹಾಗಿಲ್ಲ. ಆಯುಷ್ಯ ಇರೋವರೆಗೆ ಜೊತೆಗೂಡಿ ಇರಬೇಕು. ಮನೆಯಲ್ಲಿ ನಡೆಯುವ ಎಲ್ಲ ವ್ರತ, ಉಪವಾಸ, ಪಾಠ ಪ್ರವಚನ, ಧರ್ಮ ಕರ್ಮಗಳಿಗೆ ಇಬ್ಬರ ಹೊಂದಾಣಿಕೆ ಇರಬೇಕು, ಇಬ್ಬರ ಅನುಕೂಲತೆ ಇರಬೇಕು. ಆದರೆ ಆ ರೀತಿಯಾಗಿ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಅಂತೆ. ಮಾತು ಕೇಳುವ ಹೆಂಡತಿ, ಒಳ್ಳೆ ಕುಲದಲ್ಲಿ ಹುಟ್ಟಿದ ಹೆಂಡತಿ. ನೋಡಿ, ಹಿಂದಿನ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು 4 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಕೂಡಿಸಿ, ತಳಿ ಹಾಕಿ, ನೀರು ಹಾಕಿ, ಪಾತ್ರೆಗಳೆಲ್ಲ ತಂದು ಕೊಟ್ಟು ಈಗ ಗಂಡನಿಗೆ ಪೂಜೆಗೆ ಸಹಕಾರ ಮಾಡೋರು. ಒಂದು ದಿನ ಮಾಡಲಿಲ್ಲ ಅಥವಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಈಗ ಕಾರ್ತಿಕ ಮಾಸ ನಡೆದಿದೆ, ಈ ಕಾರ್ತಿಕ ಮಾಸದ ಮಹಾತ್ಮ ಬರ್ತದೆ. ಇದೇ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಇದ್ದ, ಹೆಂಡತಿಗೆ ಹೇಳ್ತಾನೆ, ಕಾರ್ತಿಕ ಸ್ನಾನ ಬೇಗ ಮಾಡಬೇಕು. ಆಶ್ವಿನ ಪೂರ್ಣಿಮಾದಿಂದ ಕಾರ್ತಿಕ ಪೂರ್ಣಿಮೆಯವರೆಗೆ ನಕ್ಷತ್ರ ಇರುವಾಗ ಸ್ನಾನ ಮಾಡಿ ದೀಪ ಹಚ್ಚಬೇಕು. ನಾನು ಬೆಳಗ್ಗೆ ಬೇಗ ಸ್ನಾನ ಮಾಡ್ತೇನೆ, ದೇವರ ಮನೆ ಕಸ ಎಲ್ಲ ಕೂಡಿ ಸ್ವಚ್ಛ ಮಾಡುವಂತ ಗಂಡ ಅಂದ್ರೆ ನಾನು ಅಷ್ಟು ಬೇಗ ಹೇಳಲಿಕ್ಕೆ ಆಗಲ್ಲ. ಅದು
ತುಂಬ ಚಳಿ ಇದೆ, ನನಗೆ ಬೇಡಕ್ಕಾಗಲ್ಲ, ಬೇಕಾದ್ರೆ ನೀವೇ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂದ್ರೆ ನೋಡಿ, ಇವತ್ತಿನವನಾದ್ರೆ ಏನ್ ಮಾಡ್ಬೋದು? ಏನ್ ಮಾಡ್ಲಿಕ್ಕಿಲ್ಲ. ಗಂಡ ಹೆಂಡತಿ ನನಗೆ ಆಗೋದಿಲ್ಲ ಅಂದ್ರೆ ಪರವಾಗಿಲ್ಲ, ಮಲ್ಕೋ, ನಾನೇ ಎಲ್ಲ ಮಾಡ್ತೀನಿ, ನೈವೇದ್ಯ ಮುಗಿಸಿ ಆಮೇಲೆ ಒಂದಿಷ್ಟು ಕಟ್ಟು ಗಿಟ್ಟು ಮಾಡಿ ಅಡಿಗೆ ಮಾಡಿದ್ರೆ ಊಟ ಕೇಳು ಅಂತಾನೆ. ಹಿಂದೆ ಹಾಗಿರಲಿಲ್ಲ. ಹೆಂಡತಿ ನನಗೆ ದೇವರ ಪೂಜೆಗೆ ಕಸ ಬಳಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಗಂಡ ನೀರು ತಗೊಂಡು, ಕೈಯಲ್ಲಿ ನೀರು ತಗೊಂಡು ಶಾಪ ಕೊಡ್ತಾನೆ. ದೇವರ ಸೇವೆಗೆ ಉಪಯೋಗ ಇಲ್ಲ ಅಂದ್ರೆ ನಿನ್ನ ಬದುಕಿದ್ದ ಲಾಭ ಇಲ್ಲ, ನಿರ್ಜಲವಾದ ಅರಣ್ಯದೊಳಗೆ ಕಪ್ಪೆಯಾಗಿ ಹುಟ್ಟುವುದು ಶಾಪ ಕೊಟ್ಟ ಅಂತ ಹೆಂಡತಿಗೆ. ವಟ 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 ಮಾತು ಹೇಳ್ತೀವರೆ. ಕಸ ಬಳಿಯೋದಿಲ್ಲ, ದೇವರ ಪಾತ್ರೆ ತಿಕ್ಕೋದಿಲ್ಲ, ದೇವರ ಪೂಜೆಗೆ ಅನುಕೂಲ ಮಾಡಿ ಕೊಡೋದಿಲ್ಲ ಅಂದ್ರೆ ನೀನು ಬದುಕಿದ್ದು ಲಾಭ ಇಲ್ಲ ಅಂತ ಸ್ವತಃ ಗಂಡ ಹೆಂಡತಿಗೆ ಶಾಪ ಕೊಡ್ತಾನೆ. ಶಾಪ ಕೊಡೋದಾರಿದ್ದಾರೆ ಇವತ್ತು. ಶಾಪ ಕೊಡೋದು ಬಿಡ್ರಿ, ಜೋರಾಗಿ ಮಾತಾಡೋ ಹಂಗಿಲ್ಲ ಅಲ್ಲೇನ್ರಿ. ಹೇಳೋದು ಕೂಡ ಕಸ ಬಳಿ ಎಲ್ಲ ಮಾಡು ಅಂತ ಹೇಳೋದು ಬಹಳ ಜೋರು ಹೇಳುವಂಗಿಲ್ಲ. ಅದು ಕೂಡ ಹೆಂಗೆ ಹೇಳಬೇಕು? ಬೆಳಗ್ಗೆ ಆಗತ್ತಾ ನಿನಗಾದ್ರೆ ನೀ ಮಾಡು, ಇಲ್ಲ ಅಂದ್ರೆ ಕಸಬಾರಿಗಿಟ್ಟು ನಾನೇ ಬೆಳ್ಕೊಂಡು ಪೂಜೆ ಮಾಡ್ತೀನಿ. ಕಲಿಯುಗದೊಳಗೆ ತುಂಬಾ ಕಷ್ಟ ಧರ್ಮಗಳ ಆಚರಣೆ ಮಾಡೋದು. ಹಾಗಾಗಿ ಸಹ ವೇದ ಪುರಾಣೋಕ್ತಂ ಜಗತ್ರಹಿತಾವಹಂ ಏತಸ್ಸ ದುರ್ಲಭಂ ಯಚ್ಚ ತಸ್ಯಾಮೈ ಪ್ರಜಾಯತೆ. ಆದ್ದರಿಂದ ಹಿಮಾಲಯ ಪರ್ವತರಾಜ ಕೇಳ್ತಾನೆ, ಇರೋದೊಬ್ಬಳೇ ಮಗಳು, ಯೋಗ್ಯನಾದ ವರ್ಣಿ ಕೊಡಬೇಕು. ಅವರ ದಾಂಪತ್ಯ ಜೀವನದಲ್ಲಿ ವಿರಹ ಬರಬಾರದು, ಸದೈವ ಧರ್ಮ ಕರ್ಮಗಳ ಆಚರಣೆ ನಡಿಬೇಕು. ನೋಡಿ, ಪ್ರಪಂಚದೊಳಗೆ ಯಾವುದನ್ನ ಕಷ್ಟಪಟ್ಟು ಗಳಿಸ್ತೇವೆ ಅದರ ಬೆಲೆ ಗೊತ್ತಿರ್ತದೆ ಅಲ್ವಾ? ಶ್ರಮಪಟ್ಟು ಸಂಪಾದನೆ ಮಾಡಿದ್ದರ ಬೆಲೆ ಗೊತ್ತಿರ್ತದೆ. ನೀವೇ ಕೈಯಾರೆ 50-100 ರೂಪಾಯಿ ಕೊಟ್ಟು 1 ಕೆಜಿ ಅಕ್ಕಿ ತಂದಿದ್ರೆ ಆ ಅಕ್ಕಿಯಿಂದ ಅನ್ನ ಮಾಡಿ ಆಗ ಎಲೆಯಲ್ಲಿ ಊಟ ಮಾಡುವಾಗ ಚಲ್ತೀರಾ? ಅದೇ ಮಠಕ್ಕೆ ಬಂದಾಗ ಆಚೆ ಈಚೆ ಚಲ್ಲಿ ಇವನು ಎದ್ದ ಮೇಲೆ 3 ಜನ ಊಟ ಮಾಡಬಹುದಾ? ಅದಕ್ಕೆ ಕೆಲವು ದೊಡ್ಡ ಎಲೆ ಬೇಕು ಊಟ ಮಾಡ್ಲಿಕ್ಕಲ್ಲ, ಅದೆಲ್ಲ ಚೆಲ್ಲೋದಕ್ಕೆ. ಯಾಕಂದ್ರೆ ಎಲ್ಲಿಂದೋ ಬರುತ್ತೆ, ಏನೋ ಆಗುತ್ತೆ, 100 ರೂಪಾಯಿ ಕೊಡ್ತೀವಿ, ಹೊರಟು ಬಿಡ್ತೀವಿ ಬಟ್ಟೆ. ಹಾಗೆ ತಾನು ಶ್ರಮಪಟ್ಟ ವಸ್ತುವಿನ ಬಗ್ಗೆ ಬೆಲೆ ಇರುತ್ತಲ್ಲ, ಹಾಗೇನೆ ಈ ಮಾನವ ಜನ್ಮ ಎಷ್ಟು ದುರ್ಲಭ, ಮತ್ತೊಮ್ಮೆ ಬರುತ್ತೆ ಇದು. ಇಷ್ಟು ಚೆನ್ನಾಗಿರುವ ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಕಿಡ್ನಿ, ಲಿವರು, ಲಂಗ್ಸ್, ಹಾರ್ಟ್, ಎಷ್ಟು ಅದ್ಭುತವಾದ ಶರೀರ ಕೊಟ್ಟಿದ್ದಾನೆ. ಸುಖ ದುಃಖ, ಮಾನ ಅವಮಾನ, ಸಿಟ್ಟು ದ್ವೇಷ, ಬೇಕು ಬೇಡ, ಧರ್ಮ ಕರ್ಮಗಳ ಮಾಡುವುದಕ್ಕೆ ಯೋಗ್ಯವಾದದ್ದೇ ಮಾನವ ಶರೀರ. ಇರುವೆಯಾದಾಗ, ಸೊಳ್ಳೆಯಾದಾಗ ನಿಮ್ಮನ್ನ ಪಾಠಕ್ಕೆ ಬಾ, ಪ್ರವಚನಕ್ಕೆ ಬಾ ಅಂತ ಕರೆದ್ರೆ ಬರ್ತೀರಾ? ಇರುವೆಯಾದಾಗ ಹರಿದ್ವಾರ ಯಾತ್ರೆಗೆ ಹೋಗೋಣ ಅಂದ್ರೆ ಆಗತ್ತಾ? ಕಾಶಿ ಯಾತ್ರೆ ಹೋಗೋಣ ಅಂದ್ರೆ ಆಗತ್ತಾ? 84 ಲಕ್ಷ ಯೋನಿಯಲ್ಲಿ ಮಾನವ ಜನ್ಮ ಏನಿದೆ ನೋಡಿ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವ. ಇಷ್ಟು ಅಪರೂಪಕ್ಕೆ ಮಾನವ ಜನ್ಮ ದೇವರು ಕೊಡ್ತಾನೆ. ಮಾನವ ಜನ್ಮದಲ್ಲಿಯೂ ಒಳ್ಳೆ ತಿಳುವಳಿಕೆ, ಬುದ್ಧಿ ಕೊಡ್ತಾನೆ. ಪ್ರಾರಂಭದ 7-8 ವರ್ಷ ಆಟ ಆಡ್ತಾ ಕಳೀತೇವೆ ಅಲ್ವಾ? ಅದರ ಮುಂದಿನ 10-12 ವರ್ಷ ವಿದ್ಯಾಭ್ಯಾಸ ಮಾಡಬೇಕು ಅಂತ ಕಳೀತಾರೆ. ಅದರ ಮುಂದಿನ 20 ವರ್ಷ ಸಂಪಾದನೆಗೆ ಹೋಗ್ತದೆ, ಕೆಲಸಕ್ಕೆ ಸೇರ್ಕೊಳ್ತಾನೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ, ಹಿಂದೆ ಮುಂದೆ ಸಂಪಾದನೆ ಮಾಡ್ತಾನೆ. ಕೆಲವರಂತೂ ನೋಡ್ಬೇಕು, ರಾತ್ರಿ 10, 11, 12 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅಲ್ಲಯ್ಯ, ಅಷ್ಟು ದುಡಿದು ಸಂಪಾದನೆ ಮಾಡಿ ಎಲ್ಲಿ ಹೋಗ್ತೀಯ? ಅದನ್ನ ತಗೊಂಡು ಹೋಗ್ತೀಯ? ಸಂಪಾದನೆ ಮಾಡಿದ ಸಂಪತ್ತಿಗೆ 3 ದಾರಿ. ನೀವು ಕೋಟಿಗಟ್ಟಲೆ ಗಳಿಸ್ರಿ, 10 ಕೋಟಿ ಗಳಿಸ್ರಿ, ಒಂದ ನೀವು ಊಟ ಮಾಡ್ಬೇಕು, ಒಂದ ನೀವು ತಿನ್ಬೇಕು, ಇಲ್ಲ ದಾನ ಕೊಡಬೇಕು, ಇಲ್ಲ ಅಂದ್ರೆ ಕಳ್ಳತನ ಆಗಿ ಹೋಗುತ್ತೆ, ನಾಶವಾಗಿ ಹೋಗುತ್ತೆ. ಪುರಂದರದಾಸರು ಮೊದಲು ದಾಸರಾಗುವುದಕ್ಕಿಂತ ಮೊದಲು ನವಕೋಟಿ ನಾರಾಯಣ 1 ರೂಪಾಯಿ ಬಿಚ್ಚಿರಲಿಲ್ಲ. ಜಿಪುಣಾಗ್ರೇಸ ಯಾರ ಭಿಕ್ಷುಕ ಕಂಡ್ರೆ ಬೈಬೇಕಂತೆ. ಅವರೇ ದಸರಾಜರ ಅನುಗ್ರಹದಿಂದ ಪುರಂದರದಾಸರಾಗ್ತಾರೆ ನೋಡಿ. ದಾಸರಾದ ಮೇಲೆ ಹೆಂಡತಿಗೆ 3 ಮಾತು ಹೇಳಿದ್ರಂತೆ. ಸಾಲದ ಅನ್ಬೇಡ, ಸಾಲ ಮಾಡಬೇಡ, ನಾಳೆ ಇಡಬೇಡ, ನಾಳೆಗೆ ಎಂದು ಚಿಂತೆ ಮಾಡಬೇಡ. ಇವತ್ತು ಹೊಟ್ಟೆಗೆ ಹಾಕಿದಾಗ ನಾಳೆ ಹಾಕ್ತಾರೆ ದೇವರು. ಹೊಟ್ಟೆಗಾಗಿ ಸಾಲ ಯಾರ ಹತ್ರ ಮಾಡಬೇಡ, ಎಷ್ಟು ಕೊಡ್ತಾರೋ ಅದ್ರಲ್ಲಿ ಸಾಲಲ್ಲ ಅನ್ಬೇಡ. ಹಾಗಾಗಿ ಸಂಪಾದನೆ ಮಾಡೋದಕ್ಕೆ ಶಾಸ್ತ್ರ ಬೇಡ ಅಂದಿಲ್ಲ. ನೀನು ಸಂಪಾದನೆ ಮಾಡೋದ್ರೊಳಗೆ ಪಾಠ ಇಲ್ಲ, ಪ್ರವಚನ ಇಲ್ಲ. ಯಾಕೆ ಪ್ರವಚನ? ಅಯ್ಯೋ ಜಾಬ್ ಕೆಲಸ ಮಾಡ್ಬೇಕಾದ್ರೆ ಅದೊಂದು ಕೆಲಸಕ್ಕೆ ಹೋಗಬೇಕನ್ನುವ ಒಂದೇ ನಿಮಿತ್ತೊಳಗೆ ದೇವರ ಪೂಜೆ ಇಲ್ಲ, ಪ್ರವಚನ ಇಲ್ಲ,
ಪಾಠ ಇಲ್ಲ. ಅಷ್ಟು ಸಂಪಾದನೆ ಮಾಡಿ ಮಾಡಿ ಕೊನೆಗೊಂದಿನ ನೀನು ದೇಹ ಬಿಟ್ಟ ಮೇಲೆ ನೀನೇ ಸಂಪಾದನೆ ಮಾಡಿದ ದುಡ್ಡು ನಿನ್ನ ಶ್ರಾದ್ದಕ್ಕೆ ಮಕ್ಕಳು ಬಳಸ್ತಾರೆ ಅಂತ ಗ್ಯಾರಂಟಿನೂ ಇಲ್ಲ. ಬಳಸ್ತಾರ? ಒಂದು ಶ್ರಾದ್ದ ಮಾಡ್ತಾರ? ಏನ್ ನಡೆದಿದೆ ಈಗ ಗೊತ್ತಲ್ಲ ನಿಮಗೆ? ಭಯಾನಕ ನಡೆದಿದೆ ಈಗ. 90% ಅವರವರ ಅಪ್ಪಂದ್ರ ಶ್ರಾದ್ದ ಎಂದಿರ್ತದೆ ಅಂತ ಗೊತ್ತಿಲ್ಲ. ಮಾಡಿಸಿ ಆಚರಣೆಗೆ ಗೊತ್ತಿತ್ತು. ಇವರೇ ಫೋನ್ ಮಾಡ್ತಾರೆ, ಹೋದ ವರ್ಷ ಬಂದಿದ್ದೆ ನವಮಿ ನಿಂತು. ಹೌದಲ್ಲ ಆಚರಣೆ ಅಂತ ನೀವು ಬಂದಿದ್ದೀರ, ಬಂದ್ಬಿಡ್ರಿ ನೀವೇ. ತಿಥಿನೂ ಅವರೇ ಆಚಾರ ಹೇಳಬೇಕು. ಹಿಂದಿನ ವರ್ಷ ಯಾವ ಮಠದಲ್ಲಿ ಮಾಡಿದ್ರಿ? ಜನ್ಮ ಕೊಟ್ಟ ತಂದೆ ತಾಯಿಗಳ ಶ್ರಾದ್ದನೂ ಮಕ್ಕಳಿಗೆ ನೆನಪಿಲ್ಲ ಇವತ್ತು. ಹಾಗಾದರೆ ಯಾವ ದುಡ್ಡು ಮಕ್ಕಳಿಗೋಸ್ಕರನೋ ಬಂಧು ಬಾಂಧವರಿಗಾಗಿ ಇಷ್ಟು ಸಂಪಾದನೆ ಮಾಡಿಡ್ತೀರಲ್ಲ, ನೀವು ಸಂಪಾದನೆ ಮಾಡಿದ್ದು ನಿಮ್ಮ ನಂತರದಲ್ಲಿ ನಿಮಗೇನಯ್ಯ ಉಪಯೋಗ? ನಿನ್ನ ಸಲುವಾಗಿ ಏನಾದ್ರೂ ಮಾಡ್ಕೊಳಯ್ಯ. ಯಮದೇವರ ಹತ್ರ ಹೋದಾಗ ಯಮದೇವರು ಕೇಳ್ತಾರೆ, ಏನ್ ತಂದಿ ಅಂತ ಕೇಳ್ತಾರೆ. ಕಾಯಿಲೆ ಆಯ್ತು, ರಾಜಾಜಿನಗರ ಮನೆ ಇದೆ, ಫಸ್ಟ್ ಬ್ಲಾಕ್ ಒಂದಿದೆ, ಸೆಕೆಂಡ್ ಬ್ಲಾಕ್ ಅಲ್ಲಿ ಒಂದಿದೆ, ಬಸವೇಶ್ವರನಗರಲ್ಲಿ ಒಂದಿದೆ, ಕೆಳಗೊಂದಿದೆ, ಯಾರೊಂದಿದೆ, ಯಲ್ಲಾಪುರದಲ್ಲಿ ಒಂದೊಂದಿದೆ. ಈಗೇನ್ ತಂದಿ ಕೈಯಲ್ಲಿ ತೋರಿಸುವಂತಾರೆ, ಬರಿಗೈಯಿಂದ ಹೋಗೋದಲ್ಲಿ. ಹಾಗಾಗಿ ಸಂಪಾದನೆ ಮಾಡಿದ ಸಂಪತ್ತು 5 ಭಾಗ ಮಾಡಬೇಕಂತ. ನಿಮ್ಗೆ ಎಷ್ಟು ಬರ? ಒಂದು ತಿಂಗಳಿಗೆ ನೀವು 10 ರೂಪಾಯಿನೇ ಗಳಿಸಿ, 10 ಲಕ್ಷ ಗಳಿಸಿ, 5 ಭಾಗ ಮಾಡಬೇಕು. ಧರ್ಮಾಯ ಯಶಸ್ಸೇ ಅರ್ಥಾಯ ಕ್ಷೇಮಾಯ ಸ್ವಜನಾಯ ಚ ಪಂಚದಾ ವಿಭಜತೆ ರಾಜಗೃಹ ಪುತ್ರ ಚ ಮೋದತೆ. ಸಂಪಾದನೆ ಮಾಡಿದ ದುಡ್ಡೊಳಗೆ 1 ಭಾಗ ಎತ್ತಿಡಿ, ತೀರ್ಥಯಾತ್ರೆಗೆ ಅಂತ ತೆಗೆದಿಡಿ ಅದನ್ನ. ಆಗಾಗ ಕಾಶಿಗೆ ಹೋಗ್ಬನ್ನಿ, ಹರಿದ್ವಾರಕ್ಕೆ ಹೋಗ್ಬನ್ನಿ, ಗಂಗಾ ಸ್ನಾನ ಮಾಡಿ. 1 ಭಾಗ ತೀರ್ಥಯಾತ್ರೆಗೆ, 1 ಭಾಗ ನಿಮ್ಮ ಉಪಭೋಗಕ್ಕೆ, 1 ಭಾಗ ಮುಂದಿನ ಜೀವನಕ್ಕೆ, ಇನ್ನೊಂದು ಭಾಗ ಯಾರಾದರೂ ಕಷ್ಟದಲ್ಲಿದ್ದವರಿಗೆ ಕೊಡೋದಕ್ಕೆ. ಯಾಕಂದ್ರೆ ಒಂದಂತೂ ಸತ್ಯ, ಜೊತೆಗೆ ಬರೋದು 2. ಯಾವತ್ತಾದರೂ ಸರಿ ದೇಹ ಬಿಟ್ಟ ಮೇಲೆ ಇಲ್ಲಿಂದ ಹೋಗುವಾಗ ಬದುಕಿರೋವರೆಗೆ ನಾವು ಸಂಪಾದನೆ ಮಾಡಿದ ಪುಣ್ಯ ಪಾಪ 2 ಬರೋದು. 10 ಕೋಟಿ ರೂಪಾಯಿ ಖರ್ಚು ಮಾಡಿ ರಾಜಾಜಿನಗರಲ್ಲಿ ಮನೆ ಕಟ್ಟಿ, ದೇಹ ಬಿಟ್ಟ ಮೇಲೆ ನಮ್ಮ ಅಪ್ಪ 10 ಕೋಟಿ ಖರ್ಚು ಮಾಡಿದ್ದಾನೆ ಅಂತ ಯಾವ ಮಗನೂ ಮನೆಯಲ್ಲಿ ಬೃಂದಾವನ ಮಾಡಲ್ಲ. ಮತ್ತೆ ಅಲ್ಲೇ ಹೋಗ್ಬೇಕು ಚಾಮರಾಜಪೇಟೆಗೆ, ಆ ಜಾಗನೂ ಬಾಡಿಗೆ ತಗೋಬೇಕು. ಜಾಗನೂ ಬಾಡಿಗೆ, ಕಟ್ಟಿಗೆನೂ ಬಾಡಿಗೆ, ಹೊತ್ಕೊಳ್ಳೋರಿಗೂ 4 ಜನರಿಗೂ ದುಡ್ಡು ಕೊಡ್ಬೇಕಾಗತ್ತೆ. ನಂದೇನದು ಸ್ವಾಮಿ ನಿಂದೆ ಇದೆಯಲ್ಲ. ಹಾಗಾಗಿ ದೇವರು ಶಕ್ತಿ ಕೊಟ್ಟಾಗ, ಬುದ್ಧಿ ಕೊಟ್ಟಾಗ, ತಿಳುವಳಿಕೆ ಕೊಟ್ಟಾಗ, ಮಾನವ ಜನ್ಮ ಬಂದಾಗ ದೇವರ ಸೇವೆ ಮಾಡಿ, ಪಾಠಕ್ಕೆ ಹೋಗಿ, ಪ್ರವಚನ ಕೇಳಿ. ಯಾಕೆ ವ್ಯರ್ಥ ಮಾಡಿಕೊಳ್ತೀರಿ ಅಂತಾರೆ. ಅಥ ಸಾಂಸಾರಿಕೋ ದೋಷ ಸ್ವಕೃತಂ ಯತ್ರ ಮುಚ್ಯತೆ. ವಿಶೇಷವಾಗಿ ಒಬ್ಬಂಟಿಕನಾಗಿ ಧರ್ಮ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ದೇವರು ಗೃಹಸ್ಥ ಜೀವನ ಕೊಟ್ಟ. ನೋಡಿ, ಹೆಂಡತಿಗೆ ಸಹಧರ್ಮಿಣಿ ಅಂತಾರೆ, ಅರ್ಧಾಂಗಿ ಅಂತಾರೆ. ಗಂಡನ ದೇಹದ ಅರ್ಧ ಭಾಗಗಳು. ಗಂಡ ಮಾಡುವ ಎಲ್ಲ ಪುಣ್ಯ ಕರ್ಮದೊಳಗೆ ಅರ್ಧ ಭಾಗ ಒಳಗೆ ಹೋಗುತ್ತೆ. ಪ್ರತಿಯೊಂದಕ್ಕೂ ಸಹಕಾರಿಗ. ನೀವು ಒಬ್ಬರೇ ಮನೆಯಲ್ಲಿದ್ದರೆ, ಮದುವೆ ಆಗುವುದಕ್ಕಿಂತ ಮೊದಲು ಒಬ್ಬರೇ ಇದ್ರೆ ಏನೋ ಧರ್ಮಕರ್ಮ ಮಾಡುವುದಕ್ಕೆ ಬೇಸರ ಬರುತ್ತೆ, ಬೇಜಾರಾಗ. ಅದೇ ಹೆಂಡತಿ ಇದ್ರೆ ನಿಮಗೆ ಸಹಾಯ ಮಾಡೋರಿದ್ದಾರೆ, ಸಹಕಾರ ಮಾಡೋರಿದ್ದಾರೆ. ಹಾಗಾಗಿ ಗೃಹಸ್ಥನಾಗಬೇಕು. ಆದರೆ ಗೃಹಸ್ಥನಾಗಿ ಕೇವಲ ಉಪಭೋಗ ಮಾಡ್ತಾ, ಒಂದಂತೂ ಸತ್ಯ, 1 ಬಾರಿ ಕಳ್ಕೊಂಡದ್ದು ಮತ್ತೆ ಸಿಗದೆ ಇರೋದು 2 ನೋಡಿ. ಸಂಪಾದನೆ ಮಾಡಿದ ದುಡ್ಡು ಕಳೆದ್ರೆ ಮತ್ತೆ ಗಳಿಸ್ಬೋದು, ಹಾಕೊಂಡ ಶರ್ಟ್ ಹರಿದ್ರೆ ಹೊಸ ತಗೋಬಹುದು, ಇರೋ ಮೊಬೈಲ್ ಕಳೆದೋದ್ರೆ ಮತ್ತೊಂದು ತಗೊಳ್ಬಹುದು. ಆದರೆ 1 ಬಾರಿ ಕಳ್ಕೊಂಡ ಸಮಯ ಮತ್ತೆ ಬಾ ಅಂದ್ರೆ ಬರುತ್ತೆ ಅಂದ್ರೆ. ಇದೇ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನದ ಕಾರ್ತಿಕ ಮಾಸದ ಶುಕ್ಲ ಪಕ್ಷ, ಇವತ್ತಿನ ಪಂಚಮಿ ತಿಥಿ ರವಿವಾರ. ಇವತ್ತಿನ ಬೆಳಗ್ಗಿನ 12 ಗಂಟೆ ಮತ್ತೆ ಸಿಗತ್ತಾ? ಮತ್ತೆ ರವಿವಾರ ಅಂದ್ರೆ ಮುಂದಿದೆ ಏಕಾದಶಿ, ಚಾತುರ್ಮಾಸದ ಕೊನೆಯ ದಿನ. ಹಾಗಾಗಿ ಆಯುಷ್ಯ ತುಂಬಾ ಕ್ಷಣಿಕ, ನಶ್ವರ. ಯಾವ ಕ್ಷಣದಲ್ಲಿ ದೇಹ ಬಿಡುತ್ತೇವೆ ಗೊತ್ತಿಲ್ಲ. ಆದ್ದರಿಂದ ಇರೋವರೆಗೆ ಸಾಧನ ಆಗಬೇಕು. ಅದಕ್ಕಾಗಿ ನೇತಿಕೇಚಿತತ್ರ ಪುರಕಥ್ಯಂತೆ ಯತಿನೋರ್ಯ. ಬಹಳ ಸುಂದರವಾಗಿ ಹಿಮಾಲಯ ಪರ್ವತ ರಾಜ
ನಾರದರ ಜೊತೆಗೆ ಮಾತಾಡ್ತಾರೆ. ನಾರದರಂತಾರೆ, ನಿನ್ನ ಮಾತುಗಳೆಲ್ಲ ಸತ್ಯಪ್ಪ. ದೇವರು ಎಲ್ಲರಿಗೂ ಒಂದೊಂದು ಕಾರ್ಯವನ್ನ ಮಾಡುವುದಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ವಿಶೇಷವಾಗಿ ನೋಡಿ, ಶಾಸ್ತ್ರಗಳಲ್ಲಿ ಒಂದು ಮಾತು ಬರ್ತದೆ, ವಿವಾಹ ಮಾಡಿಕೊಂಡ ಮೇಲೆ ಸಂತಾನ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನೋಡಿ, ಪ್ರಾಯ ಗಂಡು ಮಗನೇ ಆಗಬೇಕು ಅಂತ ಬಹಳ ಅಪೇಕ್ಷೆ ಇಲ್ಲ. ಪುನ್ನಾಮ ನರಕಾತ್ರಾಯತೆ ಇತಿ ಪುತ್ರ ಅಂತ ಸಂಸ್ಕೃತದಲ್ಲಿ ಮಗನನ್ನ ಪುತ್ರ ಅಂತಾರೆ. ಆದರೆ ಕೆಲವರಿಗೆ ಹೆಣ್ಣುಮಕ್ಕಳಾದರೆ ಏನೋ ಮನಸ್ಸಲ್ಲಿ ದುಃಖ ಆಗುತ್ತೆ. ಸರ್ವತಾ ತಪ್ಪು. ಯಾಕಂದ್ರೆ ತಸ್ಮಾತ್ ಕನ್ಯಾಪಿತು ಶೋಚ ಸದಾ ದುಃಖ ವಿವರ್ಧಿನಿ ದಶಪುತ್ರ ಸಮ ಕನ್ಯಾ. 10 ಗಂಡು ಹುಡುಗರಿಗೆ ಸಮಾನ ಒಬ್ಬ ಮಗಳಂತೆ. ನಮ್ಮ ಸ್ವಾಮಿಗಳು ಸತ್ಯಾಪುರದ ಕಥೆ ಹೇಳ್ತಿದ್ರು. ಒಬ್ಬ ಬ್ರಾಹ್ಮಣ ದೇಶಾವಳಿ ಸಂಚಾರ ಮಾಡ್ತಿದ್ದ. ಒಂದು ಊರಿಗೆ ಬಂದ. ಒಂದು ಊರಲ್ಲಿ ಬಂದು ಅಲ್ಲಿ ಕೇಳ್ತಾನೆ, ನಾನು ದೇಶಾವಳಿ ಸಂಚಾರ ಮಾಡೋ ಬ್ರಾಹ್ಮಣ, ಇವತ್ತು ತೀರ್ಥ ಪ್ರಸಾದ ಆಗತ್ತಾ? ಆ ಊರಲ್ಲಿದ್ದವ್ರು ಹೇಳ್ತಾರೆ, ನೋಡಿ ನಮ್ಮ ಮನೆಯಲ್ಲಿ ಬಡಗಿನ ಅಡಿಗೆ ಆಗೋದು ಒಬ್ಬರ ಮನೆಯಲ್ಲೇ, ಯಾರ ಮನೆಯಲ್ಲಿ ಆಗಲ್ಲ, ಗ್ಯಾಸ್ ಮೇಲೆ ಆಗುತ್ತೆ, ಅವ್ರ ಮನೆಯಲ್ಲಿ ಆಗಲ್ಲ. ಅಲ್ಲಿ ಹೋದ್ರೆ ನಿಮ್ಗೆ ಆಗ್ಬೋದೇನೋ ಗೊತ್ತಿಲ್ಲ. ಅವ್ರ ಮನೆಗೆ ಬಂದು ಈ ದೇಶಾವಳಿ ಬ್ರಾಹ್ಮಣ ಅಂತಾರೆ, ಮತ್ತೆ ನನಗೆ ಇವತ್ತು ತೀರ್ಥ ಪ್ರಸಾದ ವ್ಯವಸ್ಥೆ ಆಗಲಿ. ಸರಿ, ಹಿಂದೇನಾದ್ರೂ ನಿಯಮ ಏನಾದ್ರೂ ಇದೆಯಾ? ಹೀಗೆ ಆಗಬೇಕು, ಹಾಗೆ ಆಗ್ಬೇಕು ಇರುತ್ತಲ್ಲ, ಪಿತಾಳ ಪಾತ್ರೆ ಆಗಬೇಕು, ಹಾಗೆ ನೀರೇ ಬೇಕು, ಆ ಬಟ್ಟಿಗೆ ಹಾಕಿರಬೇಕು, ಹಿಂಗೆಲ್ಲ ಇರುತ್ತಲ್ಲ. ಮತ್ತೆ ನಿಮ್ದೇನಾದ್ರೂ ನಿಯಮ ಇದ್ರೆ ಹೇಳಿ ಅಂತ ಪಾಪ ಮನೆ ಯಜಮಾನ ಕೇಳ್ತಾರೆ. ಈ ದೇಶಾವಳಿ ಬ್ರಾಹ್ಮಣ ಅಂತಾನೆ, ಯಾವ ನಿಯಮ ಏನಿಲ್ಲಪ್ಪ, ನೈವೇದ್ಯದ ಅನ್ನ ಹಾಕಿದ್ರೆ ಸಾಕು. ಆದ್ರೂ ಒಂದು ನಿಯಮ ಇದೆ. ಏನ್ ನಿಯಮ? ಯಾರ ಮನೆಯಲ್ಲಿ ಸುಳ್ಳು ಮಾತಾಡ್ತಾರೆ ಅಲ್ಲಿ ಊಟ ಮಾಡಲ್ಲ. ಸುಳ್ಳು ಮಾತಾಡೋ ಮನೆಯಲ್ಲಿ ಅನ್ನ ಹಾಕಲ್ಲ. ಅನ್ನ ಈಗ ಗೋವಿಂದ ಅಂತ ನಿಯಮ ಇಟ್ಕೊಂಡ್ರೆ ಅಂತ ಇಟ್ಕೊಳ್ಳಿ, ಬಟ್ಟೆನೆ ಅಲ್ವಾ? ನೋಡ್ಬೇಕಾದ್ರೆ ನೀವು ಸುಳ್ಳು ಮಾತಾಡಲ್ಲ ಅಂದ್ರೆ ನಾಳೆ ನಿಮ್ಮ ಮನೆ ಊಟಕ್ಕೆ ಬರ್ತೀನಿ ಅಂದ್ರೆ ಏನಂತೀರಿ? ಸರ್ವತಾ ಬೇಡ ಆಚಾರ್ಯ ಸರ್, ಅದಕ್ಕೆ ಪ್ರಯತ್ನನೇ ಬೇಡ ಅಂತೀವಿ. ಯಾರ ಮನೆಯಲ್ಲಿ ಸುಳ್ಳು ಮಾತಾಡ್ತಾರೆ ಅಲ್ಲಿ ಮಾತ್ರ ಅನ್ನ ತಿನ್ನಲ್ಲ ಅಂದಾಗ ಆಯ್ತು, ನಮ್ಮ ಮನೆಯಲ್ಲಿ ಸುಳ್ಳು ಮಾತಾಡೋ ಪ್ರಸಂಗವೇ ಇಲ್ಲ. ಮಡಿಯಲ್ಲಿ ಅಡಿಗೆ ಆಯಿತು, ಇನ್ನೇ ನೈವೇದ್ಯ ಆಯಿತು, ವಿಶ್ವದೇವ ಆಯಿತು. ಮಾತಾಡುವಾಗ ಈ ದೇಶಾವಳಿ ಬ್ರಾಹ್ಮಣ ಕೇಳ್ತಾನೆ ಯಜಮಾನನಿಗೆ, ಮನೆ ಯಜಮಾನನಿಗೆ, ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ ಅಲ್ಲ, ಒಬ್ಬನೇ ಮಗ. ಮನೆಯಲ್ಲಿ ನೋಡಿದ್ರೆ 8-10 ಜನ ಓಡಾಡ್ತಿದ್ದಾರೆ, ಸಣ್ಣ ಮಕ್ಕಳು. ಆ ಮಕ್ಕಳನ್ನೆಲ್ಲ ಕರೆದು ನೀವ್ ಯಾರಪ್ಪ ಅಂದ್ರೆ, ಏನ್ ಆಚಾರ ಹಿಂಗ್ ಕೇಳ್ತೀರ? ನಮ್ಮ ಮನೆಯಲ್ಲಿ ನಮ್ಮನ ಬಗ್ಗೆ ಯಾರು ಕೇಳ್ತಿರಲ್ಲ, ನಮ್ಮ ಮನೆ ಇದು, ಇವರೇ ನಮ್ಮಪ್ಪ, ಮಕ್ಕಳೆಲ್ಲ ಇವರಪ್ಪ ಅಂತಾರೆ. ಅಪ್ಪನಿಗೆ ಕೇಳಿದ್ರೆ ಒಬ್ಬನೇ ಮಗ ಅಂತಾನೆ. ಮಕ್ಕಳು ಸುಳ್ಳು ಮಾತಾಡ್ತಿದ್ದಾರೋ, ಅಪ್ಪ ಸುಳ್ಳು ಮಾತಾಡ್ತಿದ್ದಾರೋ, ಒಟ್ಟಿಗೆ ಏನೇ ಇರಲಿ, ಯಾರೇ ಸುಳ್ಳು ಮಾತಾಡಲಿ, ಸುಳ್ಳು ಮನೆಯಲ್ಲಿ ಮಾತಾಡಿದ್ರೆ ಊಟ ಇಲ್ಲ. ಬ್ರಾಹ್ಮಣನಿಗೆ ಗೊಂದಲ ಆಯ್ತು. ಮತ್ತೊಮ್ಮೆ ಕೇಳ್ತಾನೆ, ಸ್ವಾಮಿ ದಯಮಾಡಿ ಸುಳ್ಳು ಮಾತಾಡಬೇಡಿ, ಹೇಳಿ ನಿಮ್ಗೆ ಎಷ್ಟು ಜನ ಮಕ್ಕಳು? ಅಲ್ಲಪ್ಪ ಹೇಳದಲ್ಲ, ಒಬ್ಬನೇ ಮಗ ಅಂತ. ಅಲ್ಲ, ನೀವು ಹೇಳಿದ್ರೆ ಒಬ್ಬನೇ ಮಗ ಅಂತೀರಿ, ಓಡಾಡೋ ಎಲ್ಲರಿಗೂ ಕೇಳಿದ್ರೆ ನೀವೇ ಅಪ್ಪ ಅಂತಾರೆ. ನೀವು ಸುಳ್ಳು ಮಾತಾಡ್ತಿದ್ದೀರೋ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೋ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ನಿನ್ನ ಸಂದೇಹ ದೂರ ಆಗಬೇಕಲ್ಲ. ಆಯ್ತು, ಇನ್ನೊಂದು 10 ನಿಮಿಷ ನಿನ್ನ ಸಂದೇಹ ದೂರ ಆಗತ್ತೆ. ಇಷ್ಟು ಹೇಳಿ ವೈಶ್ವದೇವ ಮಾಡಿ ದೇವರ ಮನೆಯಿಂದ ಯಜಮಾನ ಬರುವಾಗ ಬಾಗಿಲ ಹಣೆಗೆ ತಾಕಿ ನೆಲಕ್ಕೆ ಬಿದ್ದ. ಪಾಪ ಸಣ್ಣ ದೇವರ ಮನೆ ಆಗಿನ ಕಾಲದಲ್ಲಿ 10 ಜನ ಓಡಾಡುತ್ತಿದ್ದಾರೆ. ಅದರಲ್ಲಿ ಒಬ್ಬ ಮಗ ಬಂದ, ತಂದೆಯನ್ನ ಎಬ್ಬಿಸಿ ಮಂಚದ ಮೇಲೆ ಮಲಗಿಸಿದ. 9 ಜನ ಓಡಾಡ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ಚೇತರಿಸಿಕೊಂಡು ಆಗಪ್ಪ ಅಂತಾರೆ. ನೋಡಿದರೆ ಮಕ್ಕಳೆಲ್ಲ ಇದ್ದಾರೆ, ಆದರೆ ನಿಜವಾಗಿ ನಾನು ಬಿದ್ದಾಗ ಎದ್ದು ಆದರದಿಂದ ಉಪಚಾರಿಸಿದವನು ಒಬ್ಬನೇ. ಹಾಗಾದರೆ ಯಾವ ಮಗ ತಂದೆ ತಾಯಿಗಳ ಸೇವೆಗೆ ಉಪಯೋಗಿದ್ದಾನೆ ಅವನು ಮಾತ್ರ ಮಗ. ಉಳಿದವರು ಇದ್ದು ಲಾಭ ಇಲ್ಲ, ಬರೀ ಇದ್ದಾರೆ ಊಟಕ್ಕೆ 3 ಸೇರು ಅನ್ನಕ್ಕಿದ್ದಾರಷ್ಟೇ. ಏಕೋಪಿಗ ಯಾವ ಕೇಳ್ತಾರೆ ನೋಡಿ. ಕದಪುರಾಣ ಎಷ್ಟು ಚೆನ್ನಾಗಿ ಹೇಳುತ್ತೆ, ದಶಪುತ್ರ ಸಮ ಕನ್ಯಾ ದಶಪುತ್ರಾನ್ ಪ್ರವರ್ಧಯ ಯತ್ ಫಲಂ ಲಭತೆ ಮರ್ತ್ಯಃ ತತ್ತುಲ್ಯಂ ಕನ್ಯಕೈಕಯ. 10 ಗಂಡು ಹುಡುಗರಿಗೆ ಸಮಾನ ಒಬ್ಬ ಕನ್ಯಾ ಅಂತೆ. ವಿಶೇಷವಾಗಿ 10 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಆ ಮಕ್ಕಳಿಗೆ ದೊಡ್ಡವರಾಗಿ ಬೆಳೆಸಿ ಅವರಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕೊಟ್ಟು ಆ ಮಕ್ಕಳೆಲ್ಲ ಧರ್ಮ ಕರ್ಮ ಮಾಡುವಾಗ ಏನು ಪುಣ್ಯ ಬರುತ್ತಲ್ಲ, ಅಷ್ಟ ಪುಣ್ಯ ಒಬ್ಬ ಮಗಳಿಗೆ ಜನ್ಮ ಕೊಟ್ಟರೆ ಬರುತ್ತೆ. ಯಾಕಷ್ಟು ಕನ್ಯಾದಾನದ ಬಗ್ಗೆ ವಿವರಣೆ ಕೊಡ್ತಿದ್ದಾರೆ ಅಂದ್ರೆ ನೋಡಿ, 2 ಕುಲವನ್ನ ಉದ್ಧಾರ ಮಾಡುವ ದೊಡ್ಡ ದಾನ ಅಂದ್ರೆ ಕನ್ಯಾದಾನ. ತಂಬಿಗೆಯನ್ನ ಆಚಾರ್ಯ ಕೊಡಬೇಕಾದ್ರೆ ಇದಂ ಪಾತ್ರ
ತುಭ್ಯಮಹಂ ಸಂಪ್ರದದೆ. ಪುಣ್ಯ ಯಾರಿಗೆ ಬರುತ್ತೆ? ದಾನ ಕೊಟ್ಟ ನಿಮಗೆ ಎಷ್ಟು ದಿನ ಬರ್ತದೆ? ಆ ತಮಗೆ ನಿಮ್ಮ ಹತ್ರ ಇರೋವರೆಗೆ. ಒಡೆದು ಹೋದರೆ ಕಳೆದು ಹೋದರೆ ಪುಣ್ಯ ಮುಗೀತು. ಯಾವುದೇ ದಾನದ ವಸ್ತು ಇರೋವರೆಗೆ. ಹಾಗೆಲ್ಲ ಕನ್ಯಾದಾನ ಮಾಡಿ ದಾನ ಮಾಡಿದ್ದಕ್ಕೆ ಆ ವಂಶ ಉದ್ಧಾರ ಮಾಡಿ ಮುಂದೆ ಬರುವ ಮಕ್ಕಳು ಅವರು ಮಾಡುವ ಧರ್ಮಾಚರಣೆ ಇಡೀ ಆನುವಂಶಿಕವಾಗಿ ಧರ್ಮಾಚರಣೆ ಮಾಡುವ ಮಕ್ಕಳಾದರೆ ಇವರ ದಾನ ಕೊಟ್ಟವರ ಕೂದಕ್ಕೆ ಪುಣ್ಯ ಹೋಗ್ತಾನೆ ಇರ್ತಾರೆ. ಹಾಗೇನೆ ಯಾವ ದಾನ ಕೊಡಬೇಕು ನೀವು ನೋಡಿಬೇಕಾದ್ರೆ ತಮಗೆ ಥಾಲಿ ಪಂಚಪಾತ್ರ ದಾನ ಕೊಡಬೇಕಾದ್ರೆ ಮನೆಗೆಲ್ಲ ಪೇಂಟು ಸುಣ್ಣ ಬಣ್ಣ ಮಾಡ್ತೀರಾ ಅಥವಾ ಲಗ್ನ ಕಾರ್ಡ್ ಮಾಡಿಸ್ತೀರಾ? ಹರಿವಾಯು ಗುರುಗಳ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ನಾಳೆ ಬರುವ ಕಾರ್ತಿಕ ಮಾಸ ಆಚಾರ್ಯರಿಗೆ ತಮಗೆ ದಾನ ಮಾಡುವುದಾಗಿ ನಿಶ್ಚಯಿಸಿದ್ದಾರೆ. ಕಾರಣ ತಾವು ಸಕುಟುಂಬ ಸಫಲವಾಗಿ ಬರಬೇಕು ಅಂತ ಲಗ್ನ ಕಾರ್ಡ್ ಹಂಗ್ಯಾರು ಮಾಡಿಸ್ತಾರ? ಯಾವ ದಾನಕ್ಕೂ ಆಡಂಬರ ಇಲ್ಲ, ಯಾವ ದಾನಕ್ಕೂ ಬ್ಯಾಂಡ ಭಜಂತ್ರಿಗಳಿಲ್ಲ, ಯಾವ ದಾನಕ್ಕೂ ಮನೆ ಅಲಂಕಾರ ಇಲ್ಲ, ಮನೆ ಮುಂದೆ ಹಂದರ ಹಾಕಲ್ಲ. ಅದೇ ಲಗ್ನ ಮದುವೆ ಇದ್ರೆ ಕನ್ಯನು ಒಂದು ದಾನವೇ, ತವೀಥಾಯನು ಒಂದು ದಾನವೇ. ಆದರೆ ಆ ದಾನಕ್ಕೂ ಈ ದಾನಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಯಾಪಿಸ್ಯ ಪೂರ್ಣ ಸರಮಾರ್ಥ. ಹಿಂದಿನ ಜನ್ಮದಲ್ಲಿ ತಂದೆ ಮಾಡಿದ ದೊಡ್ಡ ಭಾಗ್ಯದಿಂದಲೇ ಮಗಳು ಹುಟ್ಟುತ್ತಾಳಂತೆ. ರಾಮಾವತಾರದಲ್ಲಿ ಶ್ರೀರಾಮನಿಗೆ ಕನ್ಯಾದಾನ ಮಾಡಲಿಕ್ಕೆ ಆಗಿರಲಿಲ್ಲ ಅಂತ ಕೃಷ್ಣಾವತಾರದಲ್ಲಿ 16,108 ಜನ ಮಡದಿಯರಲ್ಲಿ ಪ್ರತ್ಯೇಕವಾಗಿ ಒಬ್ಬೊಬ್ಬ ಮಗಳನ್ನು ಪಡೆದು ಕನ್ಯಾದಾನ ಮಾಡ್ತಾರೆ. ಹಾಗಾಗಿ ಕನ್ಯಾದಾನ ಬಹಳ ಶ್ರೇಷ್ಠವಾದದ್ದು. ನೀ ದುಃಖ ಪಡಬೇಡ, ಮಗಳ ಬಗ್ಗೆ ಚಿಂತೆನೂ ಮಾಡಬೇಡ. ಆದಷ್ಟು ಶೀಘ್ರದಲ್ಲಿ ನಿನ್ನ ಮಗಳ ವಿವಾಹವಾಗುತ್ತೆ. ತಸ್ಯಾಹಂ ಕಿಮನತ್ಮೆ, ಸಿಗುತ್ತಾರೋ ಇಲ್ಲೋ ಬೇಡ. ಜಗನ್ನಾಥಾತ್ಮ ಎಂಬ ನಿಮ್ಮ ಮಗಳು ಸಾಮಾನ್ಯ ಅಲ್ಲ. ನಾರದರಂತಾರೆ ಸಮಗ್ರ ಜಗತ್ತಿಗೆ ತಾಯಿ. ಭಾರತೀಯ ಸರಸ್ವತಿಯರ ನಂತರದಲ್ಲಿ ಬರುವ ಸೌಪರ್ಣಿ, ವಾರುಣಿ, ಪಾರ್ವತಿ ಬಹಳ ದೊಡ್ಡ ಯೋಗ್ಯತೆ. ಉಮಾದೇವಿ, ಗಿರಿಜಾದೇವಿ ಯೋಗ್ಯತೆ ಮಹಾಭಾರತ ಹೇಳುತ್ತದೆ. ಇದೇ ಉಮಾದೇವಿ ಮಹೇಶ್ವರನಿಗೆ ಪ್ರಾರ್ಥನೆಯನ್ನ ಮಾಡಿ ಉಮಾ ಮಹೇಶ್ವರ ಸಂವಾದ ಅಂತ ಇದೆ ಮಹಾಭಾರತದಲ್ಲಿ. ಎಂತಹ ಪ್ರಶ್ನೆಗಳನ್ನು ಕೇಳ್ತಾಳೆ, ರುದ್ರದೇವರು ಉತ್ತರ ಕೊಡ್ತಾರೆ ಅಲ್ವಾ? ಅಂತಹ ರುದ್ರದೇವರ ಮೂಲಕ ಜಗತ್ತಿಗೆ ಜ್ಞಾನದ ಗಂಗೆ ಹರಿಸಿದಂತಹ ತಾಯಿ. ಹಾಗಾಗಿ ನಿನ್ನ ಮಗಳ ಯೋಗ್ಯತೆ ಬಹಳ ದೊಡ್ಡದು. ವಿಶೇಷವಾಗಿ ಕನ್ಯಾದಾನವನ್ನು ಮಾಡು. ಶರಣ್ಯ ಶಾಶ್ವತ ಶಾಸ್ತ ಶಂಕರ ಪರಮೇಶ್ವರ. ನೋಡಿ, ದೇವತೆಗಳಲ್ಲೇನೆ ಅತಿ ಶೀಘ್ರದಲ್ಲಿ ವರ ಕೊಡೋ ದೇವರು ಅಂದ್ರೆ ಅತ್ಯಂತ ಶೀಘ್ರದಲ್ಲಿ ಬಿಲ್ವ ಪತ್ರ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ವರ ಕೊಡ್ತಾರೆ. ಅವರಿಗೆ ಶರಣ್ಯ ಅಂತ ಕರೀತಾರೆ. ಶರಣಾಗತರಾಗಿ ಬಂದವರನ್ನ ಕೈ ಬಿಡೋದಿಲ್ಲ. ಅಂತಹ ರುದ್ರದೇವರು ಆದಷ್ಟು ಶೀಘ್ರ ಬಂದು ನಿನ್ನ ಮಗಳ ವಿವಾಹವನ್ನು ಮಾಡಿಕೊಳ್ತಾರೆ. ದುಃಖ ಪಡಬೇಡ ಅಂತ ನಾರದರು ಸಾಂತ್ವನವನ್ನ ಮಾಡಿ ಹೋಗ್ತಾರೆ. ಆದರೂ ಹಿಮಾಲಯ ಪರ್ವತ ರಾಜನಿಗೆ ಇನ್ನೂ ಚಿಂತೆ ಹೋಗ್ತಾನೆ ಇಲ್ಲ. ರುದ್ರದೇವರನ್ನು ಒಪ್ಪಿಸೋದು ಹೇಗೆ? ಪಾರ್ವತಿಯನ್ನ ವಿವಾಹ ಮಾಡಿಕೊಳ್ಳುವಂತೆ ರುದ್ರದೇವರಿಗೆ ಏನಾದರೂ ಪ್ರಚೋದನೆ ಮಾಡಬೇಕಲ್ಲ ಅಂತ ನಾರದರಂತಾರೆ, ನಾನು ನೀನು ಪ್ರಚೋದನೆ ಮಾಡೋದು ಬೇಡ, ನಾವ್ಯಾರು ಹೇಳೋದು ಬೇಡ. ಮನ್ಮಥನನ್ನ ಕಾಮನನ್ನ ಕರೆಯೋಣ. ಕಾಮನಿಗೆ 5 ಬಾಣಗಳಿವೆ. ಮೋಹಗೊಳಿಸುವಂತೆ ಕಾಮನ ಬಾಣದಿಂದ ಪೀಡಿತರಾಗಿ ರುದ್ರದೇವರು ಆಯಿತು ನಾನು ವಿವಾಹ ಮಾಡಿಕೊಳ್ಳುತ್ತೇನೆ ಅಂತ ಅವರೇ ಆಗಬೇಕು. ಆ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ರುದ್ರದೇವರೇ ಕಾಮನ ಮನ್ಮಥನನ್ನ ಇಂದು ನಾರದರು ಹೋಗಿ ಹೇಳ್ತಾರೆ. ರುದ್ರದೇವರ ಮನಸ್ಸು ವರಿಸುವಂತೆ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಆದರೆ ಪ್ರಯತ್ನ ಸಫಲ ಆಗಲಿಲ್ಲ. ತ್ರಿಲೋಚನ ವಿಲೋಚನೆ, ತಮ್ಮ 3ನೇ ಕಣ್ಣಿನಿಂದ ಫಾಲ್ಗುಣ ಶುಕ್ಲ ಪೂರ್ಣಿಮಾ ಕಾಮನನ್ನ ದಹನ ಮಾಡ್ತಾರೆ. ಕಾಮದಹನ ಓಡಿಕೊಂಡಿವೆ. ಕಾಮನನ್ನೂ ದಹನ ಮಾಡಿ ಮುಂದೆ ಅವನಿಗೆ ವರ ಕೊಡ್ತಾರೆ. ಆ ರುದ್ರದೇವರು ಕಾಮದಹನ ಮಾಡಿದ ವಿಚಾರವನ್ನ ನಾಳೆ ದಿನ ಶ್ರವಣ ಮಾಡೋಣ. ಆದಷ್ಟು 5 ಗಂಟೆಗೆ ಬರ್ತೇನೆ, ಪ್ರಯತ್ನ ಮಾಡ್ತೇನೆ. ರುದ್ರದೇವರು ಒಳಗಿಟ್ಟು ಮನೋನಿಯಾಮಕರಾಗಿ ಪ್ರೇರಣೆಯನ್ನು ಮಾಡಲಿ. ನಾಳೆ ಸೋಮವಾರ, ಅನಾಯಾಸ ಕಾರ್ತಿಕ ಸೋಮವಾರ, ರುದ್ರದೇವರ ವಾರ, ಪರಮ ದಿವ್ಯವಾರ. ಆ ಪಾರ್ವತಿ ಪರಮೇಶ್ವರರ ಕಥೆ ನಾಡಿದ್ದು ಮಂಗಳವಾರ. ಸೋಮವಾರ ಮಂಗಳವಾರ 2 ದಿನ ಇದೆ. ಬುಧವಾರ ದಿನ ಪಾರ್ವತಿ ಪರಮೇಶ್ವರರ ಗಿರಿಜಾ ಕಲ್ಯಾಣದ ಮಂಗಳ ಮಹೋತ್ಸವ 29ನೇ ತಾರೀಕು, 27, 28, 29 ಇನ್ನು 3 ದಿನ ಇದೆ. ಸ್ಕಂದ ಪುರಾಣದಲ್ಲಿ ಬರುವ ಕಥೆಯನ್ನು ಕೇಳಿ ರುದ್ರದೇವರ ಪಾರ್ವತಿ ದೇವಿಯ ವಿವಾಹವನ್ನು ಮಾಡಿ ಜಗತ್ತಿಗೆ ಮಂಗಲವನ್ನ, ವಿವಾಹ ಭಾಗ್ಯವನ್ನು ಕರುಣಿಸಲಿ ಅಂತ
ಪ್ರಾರ್ಥನೆಯನ್ನು ಮಾಡೋಣ.